I had told that I'll record another video and solve some problems and finish this chapter. We had done with in the previous video we reverse osmosis. We had discussed about reverse osmosis, purification of water, and some real examples of osmosis. In this video we'll be solving some problems and we'll be done with the chapter. Azeotropes ಅಂತ ಒಂದು ಟಾಪಿಕ್ ಇದೆ. ಪೇಜ್ ನಂಬರ್ 37 ಒಳಗೆ ನಿಮ್ಮ ಬೇಸ್ ಬುಕ್ ಪೇಜ್ ನಂಬರ್ 37 ಒಳಗೆ ಅಜಿಯೋಟ್ರೋಪ್ಸ್ ಅಂತಂದು ಒಂದು ಸಣ್ಣ ಟಾಪಿಕ್ ಐತಿ. ಅದನ್ನು ಒಂದು 5-10 ಮಿನಿಟ್ಸ್ನಾಗ ಮುಗಿತೈತಿ. ಅದನ್ನು ನಾನು ಕ್ಲಾಸ್ನಾಗ ವೆನ್ ವಿ ಮೀಟ್ ಅಲ್ಲ ಅದು ಹೇಳ್ತೇನೆ. ಅದೊಂದು ಮಿಸ್ ಆಗಿತ್ತು. ಐ ವಿಲ್ ಡೆಫಿನೆಟ್ಲಿ ಟೆಲ್ ವೆನ್ ವಿ ಮೀಟ್ ಫೇಸ್ ಟು ಫೇಸ್. ಓಕೆ, ವಿಲ್ ಸಾಲ್ವ್ ಪ್ರಾಬ್ಲಮ್ಸ್ ಫ್ರಮ್ ಬೇಸ್ ಬುಕ್ ಇಟ್ ಸೆಲ್ಫ್. ಈಸಿ ಅದಾವು. ಒಂದಿಷ್ಟು ಪ್ರಾಬ್ಲಮ್ಸ್ ನಾನು ಈಗ ಡಿಸ್ಕಸ್ ಮಾಡ್ತೀನಿ ನಿಮ್ಮ ಜೊತೆ. ಹೆಂಗೆ ಸಾಲ್ವ್ ಮಾಡ್ಯಾರ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ವಾಟ್ ಎಕ್ಸಾಂಪಲ್ಸ್ ತೊಗೊಂಡು ಅಲ್ಲಿ ಎಕ್ಸ್ಪ್ಲೇನ್ ಹೌ ದೇ ಆರ್ ಸಾಲ್ವ್ಡ್. ಆಮೇಲೆ ಒಂದಿಷ್ಟು ನಿಮ್ಗೆ ಮಾಡೋಕ್ಕೆ ಹೇಳ್ತೀನಿ. ಆಮೇಲೆ ನಿಮ್ಗೆ ಅವು ಟ್ರೈ ಮಾಡಿರಿ. ಬರಲಿಲ್ಲ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ನೋಟ್ ಇಟ್ ಡೌನ್ ಆ್ಯಂಡ್ ವಿ ಕ್ಯಾನ್ ಡಿಸ್ಕಸ್ ಇಟ್ ವೆನ್ ವಿ ಮೀಟ್. ಓಕೆ, ಪೇಜ್ ನಂಬರ್ 45. ಫಿಫ್ತ್ ಪ್ರಾಬ್ಲಮ್ ಫೇಸ್ಬುಕ್ ಒಳಗೆ ಪೇಜ್ ನಂಬರ್ 45. ದ ಕ್ವಶನ್ ಗೋಸ್ ಲೈಕ್ ದಿಸ್. ಇಲ್ಲಿ ನಿಮ್ಗೆ ವಿಡಿಯೋದಾಗ ಕ್ಲಿಯರಾಗಿ ಕಾಣಲಿಲ್ಲ ಅಂದರೆ ಆಬ್ವಿಯಸ್ಲಿ ಯು ಹ್ಯಾವ್ ಯುವರ್ ಬುಕ್, ರೀಡ್ ಫ್ರಮ್ ದೇರ್. ದ ವೇಪರ್ ಪ್ರೆಷರ್ of 2% aqueous solution of a non-volatile substance X at 373 Kelvin is 755 torr. Torr is an unit of pressure. ಭಾಳಷ್ಟು ಯೂನಿಟ್ಸ್ ಅದಾವೆ, ಅದ್ರಾಗ ಟಾರ್ ಅಂತ. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್. ಬ್ರಾಕೆಟ್ನಾಗ ಗಿವನ್ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್ at 373 Kelvin is 760 torr. This is a question. ನಾ ಈಗ ಅದನ್ನು ಹೆಂಗೆ ಸಾಲ್ವ್ ಮಾಡ್ಯಾರ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಆ ಬುಕ್ ಇಟ್ಕೊಂಡು ಕೂಡ್ಬೇಕು ಮುಂದೆ. ಓಕೆ, ಏನು ಕೇಳ್ಯಾರ ಕ್ವಶನ್ನಾಗ? ವೇಪರ್ ಪ್ರೆಷರ್ ಆಫ್ 2% ಅಕ್ವಿಯಸ್ ಸೊಲ್ಯೂಷನ್. 2% ಅಕ್ವಿಯಸ್ ಸೊಲ್ಯೂಷನ್ ಅಂದ್ಕೊಳ್ಳೆ ಏನು ಅನ್ಕೋಬೋದು? ಆಫ್ ಅ ನಾನ್ ವಾಲಟೈಲ್ ಸಬ್ಸ್ಟೆನ್ಸ್ ಎಕ್ಸ್. 2% ಅಕ್ವಿಯಸ್ ಸೊಲ್ಯೂಷನ್ ಅಂದರೆ 100 ಗ್ರಾಮ್ ಸೊಲ್ಯೂಷನ್ ಇದೆ, ಅದಕ್ಕೆ 2 ಗ್ರಾಮ್ ಸೊಲ್ಯೂಟ್ ಇರ್ತೈತಿ. ಇನ್ನು 98 ಗ್ರಾಮ್ ಸಾಲ್ವೆಂಟ್ ಇರ್ತೈತಿ. ನಾವು ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ತೊಗೊಂಡ್ವಿ ಅಂದರೆ 2% ಅಕ್ವಿಯಸ್ ಸೊಲ್ಯೂಷನ್, 2% ಮಾಸ್ ಬೈ ಮಾಸ್ ಅಂತ ತೊಗೊಂಡು ನಾವು. ಇದೇನಿದು ಮಾಸ್ ಬೈ ಮಾಸ್, ವಾಲ್ಯೂಮ್ ಬೈ ವಾಲ್ಯೂಮ್, ಇದನ್ನ ಈ ಚಾಪ್ಟರ್ ಫಸ್ಟಿಗೆ ಹೇಳೀನಿ. 2% ಅಕ್ವಿಯಸ್ ಸೊಲ್ಯೂಷನ್ ಅಂದ್ರೆ ಇಫ್ ಐ ಟೇಕ್ 100 ಗ್ರಾಮ್ ಆಫ್ ದ ಸೊಲ್ಯೂಷನ್ದು 100 ಗ್ರಾಮ್ ತೊಗೊಂಡ್ರೆ ಅದ್ರಾಗ 2 ಗ್ರಾಮ್ ಸೊಲ್ಯೂಟ್, 98 ಗ್ರಾಮ್ solvent. Aqueous solution ಅಂದರೆ ಸೊ obviously water will be the solvent. So 2 ಗ್ರಾಮ್ ಸೊಲ್ಯೂಟ್ ಯಾವುದು ಎಕ್ಸ್ ಅನ್ನೋ ಸೊಲ್ಯೂಟ್, 98 ಗ್ರಾಮ್ ವಾಟರ್. ಸೊ ನಿಮ್ಗೆ ಈ ಪ್ರಾಬ್ಲಮ್ಸ್ ಒಳಗೆ ನಿಮ್ಗೆ ಬೇಸಿಕಲಿ ಏನು ಗೊತ್ತಿರಬೇಕು? 1 ಅಂದರೆ ಯಾವಾಗಲೂ ಸಾಲ್ವೆಂಟ್, 2 ಸೊಲ್ಯೂಟ್. ಅಂದರೆ W1 ಅಂದರೆ ಗಿವನ್ ಮಾಸ್ ಆಫ್ ಸಾಲ್ವೆಂಟ್, W2 ಅಂದರೆ ಗಿವನ್ ಮಾಸ್ ಆಫ್ ಸೊಲ್ಯೂಟ್. ಇದನ್ನು ನಾ ಥಿಯರಿ ಒಳಗೆ ಡಿಸ್ಕಸ್ ಮಾಡೋ ಮುಂದೆ ಎಕ್ಸ್ಪ್ಲೇನ್ ಮಾಡೀನಿ. M1 molar mass, capital M1 molar mass of solvent, M2 capital M2 molar mass of solute. So 1 ಅಂದರೆ solvent, 2 ಅಂದರೆ solute. Small w ಅಂದರೆ given mass, capital M ಅಂದರೆ molar mass. ಓಕೆ, ಇದನ್ನು ಆಲ್ರೆಡಿ ನಿಮ್ಗೆ ಗೊತ್ತು, ಬಟ್ ಹಂಗೆ ನಾನು ಬಿಫೋರ್ ವಿ ಕಂಟಿನ್ಯೂ ವಿತ್ ಪ್ರಾಬ್ಲಮ್ಸ್ ಹೇಳಿದೆ. ಓಕೆ, ನಾನು ಹೇಳಿದೆ 2 ಗ್ರಾಮ್ ಸೊಲ್ಯೂಟ್ ಆಯ್ತು, 98 ಗ್ರಾಮ್ ಸಾಲ್ವೆಂಟ್ ಆಯ್ತು, ಅಂದರೆ ಇವಾಗ ಗಿವನ್ ಮಾಸ್ ಆಯ್ತು. ಸೊ W2 ವಿಲ್ ಬಿ 2 ಗ್ರಾಮ್, ಸ್ಮಾಲ್ W2 ವಿಲ್ ಬಿ 2 ಗ್ರಾಮ್. ನೋಡ್ರಿ, W2 2 ಗ್ರಾಮ್ ಬರ್ದಾರ, ಅಲ್ಲಿ ನೋಡ್ಕೊಂಡು ಹೋಗ್ರಿ. W1 ವಿಲ್ ಬಿ 100 - 2. 100 ಒಳಗೆ 2 ಗ್ರಾಮ್ ಸೊಲ್ಯೂಟ್ ಅಂದರೆ ಇನ್ನು 98 ಗ್ರಾಮ್. W1 ವಿಲ್ ಬಿ 98 ಗ್ರಾಮ್ ಅಂದರೆ ಮಾಸ್ ಆಫ್ ಗಿವನ್ ಮಾಸ್ ಆಫ್ ಸಾಲ್ವೆಂಟ್. ಗಿವನ್ ಮಾಸ್ ಆಫ್ ಸಾಲ್ವೆಂಟ್ 98 ಗ್ರಾಮ್ W1. ಓಕೆ, M1 ಅಂದರೆ ನಾನು ಹೇಳಿದೆ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್ ಅಂದರೆ ಯಾವುದು? ನೀರದ್ದು ಮೋಲಾರ್ ಮಾಸ್ ಏನು? 18 ಗ್ರಾಮ್. 18 ಹೆಂಗೆ? H2O, ಹೈಡ್ರೋಜನದ್ದು 1 ಅಂತ 2. ಸೊ 2 + ಆಕ್ಸಿಜನ್ 16, 2 + 16 is 18. ಸೊ 18 ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್. M1 is 18 ಗ್ರಾಮ್. ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಕೇಳ್ಯಾರ, M2 ಕೇಳ್ಯಾರ. ಕ್ವಶನ್ ನೋಡಿರ್ಬೇಕಾದ್ರೆ ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್, M2 ಕೇಳ್ಯಾರ. ಆಮೇಲೆ ನಾವು ಪ್ರತಿಯೊಂದು ಕ್ವಾಲಿಟೇಟಿವ್ ಪ್ರಾಪರ್ಟಿ ಡಿಸ್ಕಸ್ ಮಾಡಿದಾಗ RLVP ಅಂದರೆ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಷನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್, ಆಮೇಲೆ ಆಸ್ಮೋಟಿಕ್ ಪ್ರೆಷರ್ 4 ಡಿಸ್ಕಸ್ ಮಾಡಿದಾಗ ಆ ಕ್ವಾಲಿಟೇಟಿವ್ ಪ್ರಾಪರ್ಟಿಗೂ
ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಒಂದು ಫಾರ್ಮುಲಾ ಮಾಡಿಟ್ಟಿದ್ವಿ. ಸೊ ಈಗ RLVP ಒಳಗೆ ಏನು ಫಾರ್ಮುಲಾ ಮಾಡಿಟ್ಟಿದ್ವಿ ಅದನ್ನು ಇಲ್ಲಿ ಯೂಸ್ ಮಾಡ್ತೀವಿ. ಈ ಫಾರ್ಮುಲಾ ಮಾಡಿಟ್ಟಿದ್ವಿ. M2 = W2 × M1 divided by W1 into ಇದು RLVP, ಇದು ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್. P01 divided by P01 minus P1. ಇದನ್ನು ನಾವು ಫಾರ್ಮುಲಾ ಮಾಡಿಟ್ಟಿದ್ವಿ. ಥಿಯರಿ ಒಳಗೆ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಕ್ವಾಲಿಗೇಟಿವ್ ಪ್ರಾಪರ್ಟಿ ಡಿಸ್ಕಸ್ ಮಾಡೋದು ಈ ಫಾರ್ಮುಲಾ ಮಾಡಿಟ್ಟಿದ್ವಿ. ನೆನಪಾಗೋಲ್ದಂದು ಆ ವಿಡಿಯೋ ನೋಡ್ರಿ ಹೋಗಿ. ಸೊ ನಂಗೆ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಬೇಕು, ಇದು ಫಾರ್ಮುಲಾ ಹಾಕ್ತೀನಿ, ಇವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀನಿ. W2 is 2 M1 ಅಂದರೆ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್ ಅಂದರೆ ವಾಟರ್ 18 divided by W1 that is 98. P01 ಅಂದರೆ ಏನು? P01 ಅಂದರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್. ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿವಿ ಥಿಯರಿ ಒಳಗೆ, ಅಂದರೆ ಇನ್ ದ ಪ್ರೀವಿಯಸ್ ವೀಡಿಯೋಸ್. P01 ಅಂದರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್. P1 ಅಂದರೆ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ಅಂದರೆ ಸೊಲ್ಯೂಷನ್ ಆದಮೇಲೆ P1. ಸೊಲ್ಯೂಷನ್ ಆಗೋಕ್ಕೆ ಮೊದಲು ಪ್ಯೂರ್ ಸಾಲ್ವೆಂಟ್ ಬರೀ ನೀರಿದ್ದಾಗ P01. ಸೊ ಬರೀ ನೀರಿಂದ ಎಷ್ಟು ಬ್ರ್ಯಾಕೆಟ್ನೇ ಕೊಟ್ಟಾರ ಅವರು, ಎಷ್ಟು ಇಲ್ಲಿ ಕೊಟ್ಟಾರ ನೋಡಿ ಬ್ರ್ಯಾಕೆಟ್ನ. ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್ at 370 760. ಸೊ P01 is 760 divided by 760 minus P1 is 755 ಕೊಟ್ಟಾರ, ಅದು ಇಲ್ಲಿ ಕೊಟ್ಟಾರ ನೋಡಿರಿ. ಇದೆಲ್ಲ ಹಾಕಿದ್ಮೇಲೆ ಸೊಲ್ಯೂಷನ್ ಆದಮೇಲೆ ಎಷ್ಟಾಗುತ್ತೆ ವೇಪರ್ ಪ್ರೆಷರ್ ಅಂತ ಕೊಟ್ಟರೆ ಅದು P1. ದ ವೇಪರ್ ಪ್ರೆಷರ್ ಆಫ್ 2% aqueous solution ಆಫ್ ನಾನ್ ವಾಲಟೈಲ್ ಸಬ್ಸ್ಟೆನ್ಸ್ ಈಸ್ ಅಂದರೆ ಸೊಲ್ಯೂಷನ್ನದ್ದು ಅದು ಅಂದರೆ P1. ಸೊಲ್ಯೂಷನ್ನದ್ದು ಅಂದರೆ P1. ಸೊ P01 ಇದ್ದಲ್ಲಿ 760, ಇಲ್ಲಿ P01 ಇದೆ 760 minus 755. ಸೊಲ್ಯೂಷನ್ P1 is 755. ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ is 755. ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ is 760. ಸೊ ಇವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇದನ್ನು ಸಿಂಪ್ಲಿಫೈ ಮಾಡಿಬಿಟ್ರೆ M2 ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಬಂತು 55.8 ಗ್ರಾಮ್ ಪರ್ ಮೋಲ್. 55.8 ಗ್ರಾಮ್ ಪರ್ ಮೋಲ್ ಇದು ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ಯಾವ ಸೊಲ್ಯೂಟ್ ಅದು ಹೇಳಿಲ್ಲವ್ರು, ಎಕ್ಸ್ ಅಂತಾರೆ. ಕ್ಯಾಲ್ಕುಲೇಟ್ ಮಾಡಿದ್ವಿ. ವೆರಿ ಸಿಂಪಲ್. ಇದನ್ನು ನೀವು ಈ ಫಾರ್ಮುಲಾ ಎಲ್ಲಿಂದ ಬಂತು, ನಾವು ಡಿರೈವ್ ಮಾಡೀವಿ ಥಿಯರಿ ಒಳಗೆ, ನಿಮ್ಗೆ ನೆನಪಾಗೋದು ಅಂದ್ರೆ ಅದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅದು ಕ್ವಾಲಿಗೇಟಿವ್ ಪ್ರಾಪರ್ಟಿ. ನಾನು ಏನು ವೀಡಿಯೋ ಮಾಡೀನಿ ಅದನ್ನ ಇನ್ನೊಮ್ಮೆ ಹೋಗಿ ಯು ಹ್ಯಾವ್ ಟು ಚೆಕ್ ಇಟ್ ಔಟ್. The advantage of uploading videos on YouTube, you can check it out whenever you want. Okay, next we'll move on to the next problem. ನಾನು ಹೇಳಿದೆ ಆಗಲೇ ಒಂದಿಷ್ಟು ವೀಡಿಯೋಸ್, ಈ ಒಂದಿಷ್ಟು ಪ್ರಾಬ್ಲಮ್ಸ್ ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ, ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗೆ ಸಾಲ್ವ್ ಆಗ್ಯಾವ ಅಂತ. ಒಂದೆರಡು ಪ್ರಾಬ್ಲಮ್ ನಾನಾಗೆ ಈಗ ಆಲ್ರೆಡಿ ಇಲ್ಲಿ ಸೊಲ್ಯೂಷನ್ ರೆಡಿ ಐತಿ, ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೊಂಟೀನಿ. ನಾನು ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಅಂದರೆ ಬರೀ ಕ್ವಶನ್ ಅಷ್ಟೇ ತೊಗೊತೀನಿ, ಉಳ್ಕಿದ್ದು ನಾ ಮಾಡ್ತೀನಿ. ಅಂದರೆ ಹಿಂಗೆ ಅನಿಸ್ಬಾರ್ದು, ಅಂದರೆ ಹಿಂಗೆ ಮಾಡಿದ್ರೆ ಸಾಕು. ಬಟ್ ಈಗ ನಾವು ಸಾಲ್ವ್ ಮಾಡತ್ತೀವಿ ಅನ್ನೋ ಫೀಲ್ ಬರ್ಬೇಕಲ್ಲ ನಮಗೆ. ಸೊ ಅದಕ್ಕೆ ನಾನು ಒಂದು ಸಾಲ್ವ್ ಅಂತ ಮಾಡ್ತೀನಿ. ಆ್ಯಕ್ಚುಲಿ ಆ ಫೀಲ್ ಬರ್ಬೇಕಂದ್ರೆ ನೀವು ಮುಂದಿರ್ಬೇಕು, ಕ್ವಶನ್ ಅಷ್ಟೇ ನಾವು ತೊಗೋಬೇಕು, ಗಿವನ್ ಡೇಟಾ ಅಲ್ಲಿ ಬೋರ್ಡ್ ಮೇಲೆ ಬರಿಬೇಕು, ನೀವು ಹ್ಞೂ ಅನ್ಬೇಕು, ಆಮೇಲೆ ನಾವು ಮುಂದೆ ಸಾಲ್ವ್ ಮಾಡಬೇಕು. ಇದು ಈ ಇಂಟರ್ಯಾಕ್ಷನ್, ಅಂಟಿಲ್ ದ್ಯಾಟ್ ಇಂಟರ್ಯಾಕ್ಷನ್ ಹ್ಯಾಪನ್ಸ್ ಭಾಂಡಿ ತೊಳಿಬೇಕು, ಹಿಂಗೆ ಒಗಿಬಾರ್ದು. ಭಾಳ ಸೌಂಡ್ ಬರತ್ತೆ ಅನ್ಸುತ್ತೆ ಇಲ್ಲಿ. ನಮ್ಮ ಮೈಕ್ ಅಂತೂ ಹಾಕ್ಕೊಂಡಿನಿ ಶಿವ. ಸೊ ಮೈಕದ್ದು ಯೂಸ್ ಆಗುತ್ತೆ ಅನ್ಸುತ್ತೆ, ನನ್ನ ಧ್ವನಿ ಕೇಳ್ಸಾಕತ್ತೈತೆ ಅನ್ಸುತ್ತೆ ನನಗೆ, ಹೋಪ್ಫುಲಿ. ಓಕೆ ಓಕೆ ಬಿಡ್ರಿ ಅದು. ಏನು ಹೇಳ್ತಿದ್ದೀನಿ ನಾನು, ಪ್ರಾಬ್ಲಮ್ ಸಾಲ್ವಿಂಗ್ ಇದು ಆ್ಯಕ್ಚುಲ್ ಫೀಲ್ ಅಥವಾ ಯಾವುದರ ಕ್ಲಾಸಿನ ಆ್ಯಕ್ಚುಲ್ ಫೀಲ್, ಎಸ್ಪೆಷಲಿ ಪ್ರಾಬ್ಲಮ್ ಸಾಲ್ವಿಂಗ್. ಸ್ಟೂಡೆಂಟ್ಸ್ ಮುಂದಿರಬೇಕು. ಓಕೆ ಹಿಂಗೆ ಡೇಟಾ ಕೊಟ್ಟಾರ ನೋಡಿರಿ, ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ ಅಂದ್ಕೊಂಡು ನೀವು ಈ ಫಾರ್ಮುಲಾ ಹೇಳಬೇಕು ಅಂದ್ರೆ ಅದು ಆಗುತ್ತೆ ಇಂಟ್ರಾಕ್ಟಿವ್. ಬಟ್ ವಿಲ್ ಟ್ರೈ, ಟೆಸ್ಟ್ ಆಗುತ್ತೆ. ಇಂಟ್ರಾಕ್ಟಿವ್ ಅಷ್ಟು ಆಗಂಗಿಲ್ಲ, ಬಟ್ ಓನ್ಲಿ ಸ್ಟೂಡೆಂಟ್ಸ್ ಆರ್ ಪ್ರೆಸೆಂಟ್ ಫಿಸಿಕಲಿ ಆನ್ಲೈನ್ ಅಥವಾ ಯೂಟ್ಯೂಬ್ ಏನು ಸುಡುಗಾಡಲ್ಲ, ಕಣ್ಣು ಮುಂದೆ ನೀವು ಇರಬೇಕು ಅಂದ್ರೆ ಅಷ್ಟೇ ಅದು ಇಂಟರಾಕ್ಷನ್ ಪಾಸಿಬಲ್. ಎಲ್ಸ್ ಇಟ್ಸ್ ನಾಟ್ ಪಾಸಿಬಲ್. ಹೋಪ್ಫುಲಿ ಮಿಡ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಒಳಗೆ ಸ್ಟಾರ್ಟ್ ಆಗ್ಬೋದು. ನೋಡೋಣ, ಅದು ನಮ್ಮ ಹಣೆ ಬರ, ಈ ವರ್ಷದ ಹಣೆ ಬರ ಹಂಗೈತಿ, ಎಲ್ಲರದ್ದು ಏನು ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, 6th ಪ್ರಾಬ್ಲಮ್. ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್, ನೀವು ಅಲ್ಲಿ ಹೋದ್ರಿ. ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್ at 298 Kelvin is 23.88 millimeters of mercury. ಇದು ಇನ್ನೊಂದು ಯೂನಿಟ್ ಆಫ್ ಪ್ರೆಷರ್, millimeters of mercury. ಪ್ಯೂರ್ ವಾಟರ್ದು ವೇಪರ್ ಪ್ರೆಷರ್ ಅಷ್ಟೈತಿ at 298 Kelvin, ಅಂದರೆ P01 ಇದು, ಹೌದಿಲ್ಲ? ಪ್ಯೂರ್ ವಾಟರ್ ಅದಾರಲ್ಲ, ಒಂದು ಪ್ಯೂರ್ ಸಾಲ್ವೆಂಟ್. 50 ಗ್ರಾಮ್ ಆಫ್ ಯೂರಿಯಾ ಇಸ್ ಡಿಸಾಲ್ವ್ಡ್ ಇನ್ 850 ಗ್ರಾಮ್ ಆಫ್ ವಾಟರ್. 50 ಗ್ರಾಮ್ ಆಫ್ ಯೂರಿಯಾ ಅಂದರೆ ಇದು ಸೊಲ್ಯೂಟ್.
ಇದೇನಿದೆ W2 W1 W2 ಬಿಕಾಸ್ ಗಿವನ್ ಮಾಸ್ ಆಫ್ ಸೊಲ್ಯೂಟ್ ಇಸ್ W2. ಸೊಲ್ಯೂಟ್ ಈಸ್ 2 ಆಮೇಲೆ ಅದು ಗಿವನ್ ಮಾಸ್. 50 ಗ್ರಾಮ್ ಆಫ್ ಯೂರಿಯಾ ಇಸ್ ಡಿಸಾಲ್ವ್ಡ್ ಅಂದ್ರೆ W2 ಇಸ್ 50 ಇನ್ 850 ಗ್ರಾಮ್ ಆಫ್ ವಾಟರ್. ಇದು ಸಾಲ್ವೆಂಟ್ ಎಷ್ಟು W1 is 850. Calculate the vapor pressure of the solution and its relative lowering of vapor pressure. Vapor pressure of the solution ಅಂದರೆ P1 ಕೇಳ, P01 ಕೊಟ್ಟಾರ, P01 23.88 millimeters of mercury, P1 ಕೇಳ್ಯಾರ, ಆಮೇಲೆ RLVP ಕೇಳ್ಯಾರ, ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದರೆ ಏನು, P01 minus P1 divided by P01 ಇದನ್ನು ಕೇಳ್ಯಾರ. ವೆರಿ ಸಿಂಪಲ್. ಓಕೆ, ನಾನು ಹೇಳಿದೆ W1 ಐಡೆಂಟಿಫೈ ಮಾಡಿದೆ, W2 ಐಡೆಂಟಿಫೈ ಮಾಡಿದೆ, M1 M2 M1 ಅಂತೂ ಗೊತ್ತು, M2 ಗೊತ್ತು. ಯಾಕೆ ಸಾಲ್ವೆಂಟ್ ಯಾವುದು 1 ಅಂದರೆ ಯಾವಾಗಲೂ ಸಾಲ್ವೆಂಟ್ ಅಂದಿನಿ ನಾನು. ಸಾಲ್ವೆಂಟ್ ಯಾವುದು ನೀರು. ಮೋಲಾರ್ ಮಾಸ್ ಆಫ್ ವಾಟರ್ ಎಷ್ಟು, M1 ಅಂದರೆ ಮೋಲಾರ್ ಮಾಸ್ ಆಫ್ ವಾಟರ್, ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್, ಹಿಯರ್ ಸಾಲ್ವೆಂಟ್ ಇಸ್ ವಾಟರ್, ಸೊ 18 ಗ್ರಾಮ್. M2 ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಯಾವುದು ಯೂರಿಯಾದ ಮೋಲಾರ್ ಮಾಸ್ ಮಾಡ್ಬೋದು. NH2CO NH2 ಇಸ್ ದ ಫಾರ್ಮುಲಾ ಆಫ್ ಯೂರಿಯಾ, NH2CO NH2. ಅದೇನಾದರೂ ನಂಗೆ ಅರ್ಥ ಆಗಲಿಲ್ಲ. ಓಕೆ, NH2CO NH2. ಐ ಹೋಪ್ ಇಟ್ ಈಸ್ ಕಂಟಿನ್ಯೂಯಿಂಗ್. ಸೊ ಅದರಲ್ಲೇ M2 ಸಿಗುತ್ತೆ. ಸೊ M2 ಗೊತ್ತು, M1 ಗೊತ್ತು, W1 ಗೊತ್ತು, W2 ಗೊತ್ತು. ಇದರಿಂದ ಏನು ಬೇಕು ನಮಗೆ, ಏನೇನು ಕೇಳ್ಯಾರ ಅವರು? ಕ್ಯಾಲ್ಕುಲೇಟ್ ದ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಅಂದರೆ P1 ಕೇಳ್ಯಾರ, ಮತ್ತು RLVP ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಕೇಳ್ಯಾರ. ಸೊ P01 minus P1 divided by P01 minus P1 divided by P01 is equals to X2 ಅನ್ನೋದು ಗೊತ್ತು. ಥಿಯರಿ ಒಳಗೆ ಡಿಸ್ಕಸ್ ಮಾಡಿದ್ದಿಲ್ಲ ಐತಿ, ತೋರಿಸ್ತೀನಿ ನಿಮಗೆ ನಾನು. P01 minus P1 divided by P01 ಅಂದರೆ RLVP ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಈಕ್ವಲ್ಸ್ ಟು X2 ಅಂದರೆ ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್. ಇದು ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್, ಇದು ನನಗೆ ಗೊತ್ತು, ಇದನ್ನು ಯೂಸ್ ಮಾಡ್ತೀನಿ ನಾನು. ಇದನ್ನು ಯೂಸ್ ಮಾಡ್ತೀನಿ ಅಂದರೆ X2 ಅಂದರೆ ಏನು, ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ ಏನು, X2 is equals to N2 divided by N1 plus N2. Mole fraction of solute is equals to number of moles of solute divided by total number of moles. So N2 divided by N1 plus N2. ಜಗ್ಗಿ ಡಿಸ್ಟರ್ಬೆನ್ಸ್ ಐತಿ ಇವತ್ತು, ಹೊರಗೆ ಕೂಡಬಾರ್ದಿತ್ತು ನಾನು. ಇರಲಿ. P01 minus P1 divided by P01 is equals to X2. ಈ X2 ಇದ್ದಲೆ N2 divided by N1 plus N2 because X2 is equals to N2. ಇಲ್ಲಿ ಬರೆದು ಬಿಡ್ತೀನಿ ನಾನು. X2 is equals to N2 divided by N1 plus N2. ಯಾಕೆ ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ is equals to number of moles of solute divided by total number of moles. So this is equals to this ಬರಿಬೋದಲ್ಲ ನಾನು. ಅದನ್ನು ಮಾಡ್ಯಾರ ಇಲ್ಲ ನೋಡಿ. P01 minus P1 divided by P01 is equals to N2 divided by N1 plus N2. ಅದನ್ನು ಇಲ್ಲಿ ಮಾಡ್ಯಾರ. P01 minus P1 divided by P01 is equals to N2 divided by N1 plus N2. ಅಂದರೆ N2 ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್, N1 ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್. ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ ಮೊದಲು. N2 ಈಸ್ ಈಕ್ವಲ್ಸ್ ಟು ಏನು, ಮತ್ತು ಇಲ್ಲಿ ಬರಿತೀನಿ ನೋಡಿ, ಗಿವನ್ ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್, W2 by M2. W2 by M2. ಛೇ ಡಿಸ್ಟರ್ಬೆನ್ಸ್ ಭಾಳ ಐತಿ. ಇರಲಿ, ಸ್ಟಾರ್ಟ್ ಮಾಡೀನಿ, ನೀವು ಮುಗಿಸ್ಬಿಡ್ತೀನಿ. ಹೋಪ್ಫುಲಿ ಮೈಕ್ ವಿಲ್ ಬಿ ಹೆಲ್ಪಿಂಗ್. ಐ ಆಮ್ ನಾಟ್ ಶೋರ್. ಗಾಡಿ ಬಂದರೆ ಮಾಡಿ ಹೋಗೋ ಮರ. ಇರಲಿ. ಆಯ್ತು, ಶಾಣೆ ಐತಿ. ಓಕೆ, N2 is equals to W2 by M2. Given mass of solute W2 divided by molar mass of solute. Solute ಯೂರಿಯಾ 60. ಸೊ 50 by 60 ಮಾಡಿದ್ವಿ 0.83 ಮೋಲ್ ಬಂತು. N2 ಬಂತು. ಹಂಗೆ N1 ಕ್ಯಾಲ್ಕುಲೇಟ್ ಮಾಡಬೇಕು. W1 by M1 ಆಗಲೇ ಹೇಳಿದೆ ನಾನು, W1 850 ಅಂತ.
ಡಿವೈಡ್ ಬೈ M1 ಮೋಲಾರ್ ಮಾಸ್ ಆಫ್ ವಾಟರ್ 18 ಗ್ರಾಮ್, ಇದು 47.22 ಮೋಲ್ ಬಂತು. ಸೊ N2 ಸಿಕ್ತು, N1 ಸಿಕ್ತು, N2 ಸಿಕ್ತು, N1 ಸಿಕ್ತು, ಇಲ್ಲಿ ಹಾಕ್ಬಿಡ್ತೀನಿ ನಾನು. N2 ಡಿವೈಡ್ ಬೈ N1 ಪ್ಲಸ್ N2. N2 0.83, N1 is 47.22 mole. So N2 divided by N1 plus N2. So P01 minus P1 divided by P01. ಓಕೆ, P01 ಮೈನಸ್ P1 P01 ಈಸ್ ಈಕ್ವಲ್ಸ್ ಟು ಇದು ಅಂದರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಅಂದರೆ ಇದು ಸಿಕ್ತು ನಮ್ಗೆ. ಏನು ಸಿಕ್ತಿದೆ? ಇದೇನಿದೆ? ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್. ವೇಪರ್ ಪ್ರೆಷರ್ ಇದೆ ಎಷ್ಟು? 0.0173 ಇದು ಸಿಕ್ತು. ಮತ್ತೇನು ಕೇಳ್ಯಾರ ಅವರು? ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಕೇಳಿದರು, ಅದನ್ನು ಮಾಡಿದ್ವಿ. ಮತ್ತೇನು ಕೇಳ್ಯಾರ? ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಅಂದರೆ P1. P01 ಗೊತ್ತು, P01 ಕೊಟ್ಟಾರ ಎಷ್ಟು? 23.8 ಮಿಲಿಮೀಟರ್ಸ್ ಆಫ್ ಮರ್ಕರಿ. P01 ಕೊಟ್ಟಾರ, P1 ಫೈಂಡ್ ಮಾಡ್ಬೇಕು. ಹೆಂಗೆ ಮಾಡೋದು? ಸಿಂಪಲ್ ಆಗಿ ಇಲ್ಲೇ ಮಾಡ್ತೀನಿ. ಶಿವಾಯ ನಮಃ. P01 ಮೈನಸ್ P1 ಡಿವೈಡ್ ಬೈ P01. ಇದ್ರ ವ್ಯಾಲ್ಯೂ ಸಿಕ್ಕೈತೆ ನನಗೆ. ಎಷ್ಟು? 0.0173. ಓಕೆ, ಈಗ P01 ಗೊತ್ತು ಎಷ್ಟು? 23.8 ಮೈನಸ್ P1 ಡಿವೈಡೆಡ್ ಬೈ 23.8 ಇಸ್ ಈಕ್ವಲ್ಸ್ ಟು 0.0173. ಈಗ P1 ಇಲ್ಲೇ ಇಡ್ರಿ, ಈ ಕಡೆ ಇವನ್ನೆಲ್ಲ ಈ ಕಡೆ ಕಳಿಸ್ರಿ, ಮುಗೀತು. P1 ಸಿಕ್ಬಿಡ್ತೈತೆ. P1 ಅಂದರೆ ಏನು? ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ನು. P01 ಅಂದರೆ ವೇಪರ್ ಪ್ರೆಷರ್ ಸಾಲ್ವೆಂಟ್ ಅಂತ ಕೊಟ್ಟಿದ್ರು. ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ಈ ಸಿಂಪ್ಲಿಫಿಕೇಷನನ್ನು ಮಾಡ್ಯಾರ ಪೇಜ್ ನಂಬರ್ 46 ಒಳಗೆ ಫಸ್ಟಿಗೆ ನೋಡಿರಿ. ಓಕೆ, 2 ಪ್ರಾಬ್ಲಮ್ ಅದು. ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಕ್ಚುಯಲ್ ಫೀಲ್ ಬರಬೇಕಂದ್ರೆ ನಾವು ಎದುರ ಬದ್ರ ಇರಬೇಕು, ವಿಚ್ ಈಸ್ ನಾಟ್ ಪಾಸಿಬಲ್. ಹೆಂಗೆ ಏನೋ ಮಾಡಿದ್ರು ಇದ್ರಾಗ ಒಂದು ಸ್ವಲ್ಪ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಐ ನೋ ಡೆಫಿನೆಟ್ಲಿ ನಾನು ಇನ್ನೂ ಸ್ವಲ್ಪ ಟೆಕ್ನಾಲಜಿಕಲಿ ಐ ಕ್ಯಾನ್ ಇಂಪ್ರೂವ್ ಮೈ ಸೆಲ್ಫ್, ಬಟ್ ಡೆಫಿನೆಟ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಇದು ಫೀಲ್ ಹುಡುಗರು ಮುಂದಿದ್ದಾಗ ಬರುತ್ತೆ. ನೀವು ಏನು ಸುಡುಗಾಡು ಮಾಡಿದ್ರು ಬರೋಂಗಿಲ್ಲ. ಇರಲಿ, ಸೆಪ್ಟೆಂಬರ್ ಸ್ಟಾರ್ಟ್ ಮಾಡ್ತೀನಿ ಅಂದಿದ್ರು. ಸೆಪ್ಟೆಂಬರ್ ಫಸ್ಟ್ ವೀಕ್ ಮಾಡಿಬಿಡ್ಬೇಕಿತ್ತು ವಿತ್ ಸಮ್ ಆಬ್ವಿಯಸ್ಲಿ. ಮತ್ತು ಅವಾಗ ಸೇಫ್ಟಿ ಯಾವುದಿದೆಲ್ಲ ಕ್ವಶನ್ ಬರುತ್ತೆ. ಸೋಷಿಯಲ್ ಡಿಸ್ಟೆನ್ಸಿಂಗ್, ಆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಕ್ಟೋಬರ್ನಾಗೂ ಮಾಡೋಂಗಿಲ್ಲ. ನೀವು ಕಾಲೇಜಿಗೆ ಬರೋಕತ್ತೀರಿ ಅಂದ್ರೆ ಅಕ್ಟೋಬರ್ನಾಗೂ ಮಾಡೋಂಗಿಲ್ಲ. ಐ ಡೋಂಟ್ ನೋ ಹೌ ಇಟ್ ವಿಲ್ ವರ್ಕೌಟ್. ಓಕೆ, ನೆಕ್ಸ್ಟ್ 7th ಕ್ವಶನ್, ಡಿಸಲ್ಯೂಷನ್ ಆಫ್. ಈ ಪ್ರಾಬ್ಲಮ್ ಹೆಂಗೆ ಮಾಡೋನು? ಬರೀ ಕ್ವಶನ್ ಓದೋನು, ಇಲ್ಲಿ ನಾನು ಸಾಲ್ವ್ ಮಾಡ್ತೀನಿ. Dissolution of 10 gram of non-volatile solute in 100 gram of benzene raises its boiling point by. Raises its boiling point by ಅಂದರೆ ಇದೇನು? ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಕೊಟ್ಟಾರ. ಓಕೆ, ಇಲ್ಲಿ ಬರ್ಕೊಳ್ಳೋಣ. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಏನು? ಡೆಲ್ಟಾ TB ಕೊಟ್ಟಾರ. ರೈಸಸ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಬೈ ಅಂದರೆ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಜಾಸ್ತಿ ಆಯಿತು. ಓಕೆ, ಡಿಸಲ್ಯೂಷನ್ ಆಫ್ ಏನೇನು? 10 ಗ್ರಾಮ್ ಆಫ್ ನಾನ್ ವಾಲಟೈಲ್ ಸೊಲ್ಯೂಟ್ ಅಂದರೆ W2 ಈಸ್ ಈಕ್ವಲ್ಸ್ ಟು 10 ಗ್ರಾಮ್ ಇನ್ 100 ಗ್ರಾಮ್ ಆಫ್ ಬೆಂಜೀನ್ ಅಂದರೆ ಬೆಂಜೀನ್ ಇಸ್ ಜಸ್ಟ್ ಸಾಲ್ವೆಂಟ್. ಗಿವನ್ ಮಾಸ್ ಆಫ್ ಸಾಲ್ವೆಂಟ್ W1 ಎಷ್ಟು? 100 ಗ್ರಾಮ್. ಡೆಲ್ಟಾ TB ಇಷ್ಟು. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಅಂದರೆ M2 ಕೇಳಾರ. ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟಿಗೂ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟಿಗೂ ಒಂದು ರಿಲೇಷನ್ ಐತಿ. ಈ ರಿಲೇಷನ್ನ ನಾವು ಥಿಯರಿ ಒಳಗೆ ಡಿಸ್ಕಸ್ ಮಾಡೀವಿ. ಗಾಡಿ ಬಂದ್ಕೊಂಡು ಜೋರು ಹೋದ್ರಾತಿನ
M2 is equals to ಈ ಫಾರ್ಮುಲಾ ಬರಿತೀನಿ ನಾನಿಲ್ಲಿ KB ಇಂಟು W2 ಇಂಟು 1000 divided by W1 into delta TB. ಇದು ಹೆಂಗೆ ಬಂತು ಫಾರ್ಮುಲಾ ಅಂತ ಕೇಳಬೇಡ್ರಿ. ಎದಕ್ಕೆ ಕೇಳಬಾರ್ದಪ್ಪ, ಅದಕ್ಕೆ ಕೇಳಬಾರ್ದು ಅಂದ್ರೆ ನಾವು ಥಿಯರಿ ಡಿಸ್ಕಸ್ ಮಾಡೀನಿ, ಅಲ್ಲಿ ಹೋಗಿ ನೋಡಿರಿ. ಸೊ KB W2 ಗೊತ್ತು, 1000 ಅಂತ ನಂಬರ್ ಅದು, W1 ಗೊತ್ತು, ಡೆಲ್ಟಾ TB ಗೊತ್ತು, KB ಬೇಕು. KB ಕೊಟ್ಟಾರ ನೋಡ್ರಿ ಅವರು ಇಲ್ಲೇ ಕ್ವಶನ್ನಾಗ. KB ಫಾರ್ ಬೆನ್ಝೀನ್ 2.53 ಕೆಲ್ವಿನ್ kg/mol. 2.53 ಕೆಲ್ವಿನ್ kg/mol. ಅದ್ರದ್ದು ಯೂನಿಟ್ ನಾವು ಡಿಸ್ಕಸ್ ಮಾಡಿದ್ವಿ. KBದು KFದ್ದು. KB ಅಂದರೆ ಮೊಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್, ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್. KF ಅಂದ್ರೆ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್. KF ಡಿಸ್ಕಸ್ ಮಾಡಿ. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇದು KF, ಎಲಿವೇಶನ್ ಬಾಯ್ಲಿಂಗ್ ಪಾಯಿಂಟ್ KB. ಓಕೆ, ಸೊ M2 ಕೇಳಾರ, KB ಕೊಟ್ಟಾರ, ಉಳ್ಕಿದ್ದೆಲ್ಲ ವ್ಯಾಲ್ಯೂಸ್ ಗೊತ್ತದು, ಸಬ್ಸ್ಟಿಟ್ಯೂಟ್ ಮಾಡಬೇಕು. KB ಈಸ್ ಎಷ್ಟು? 2.53 ಇಂಟು W2 ಏನು? W2 ಇಲ್ಲೈತಿ 10 ಇಂಟು 1000 ಡಿವೈಡೆಡ್ ಬೈ W1 ಎಷ್ಟು? 100 ಇಂಟು ಡೆಲ್ಟಾ TB ಎಷ್ಟು? 1 ಡಿಗ್ರಿ ಸೆಲ್ಸಿಯಸ್ ಚೇಂಜ್ ಆಗೈತಿ ಅನ್ನೋದು ಒಂದು, 1 ಕೆಲ್ವಿನ್ ಚೇಂಜ್ ಆಗೈತಿ ಅನ್ನೋದು ಒಂದು. ಇಷ್ಟು ಚೇಂಜ್ ಆದ ಅಲ್ರಿ. 300 ಡಿಗ್ರಿ ಸೆಲ್ಸಿಯಸ್ ಇದ್ದಿದ್ದು 301 ಡಿಗ್ರಿ ಸೆಲ್ಸಿಯಸ್ ಆಯಿತು. ಎಷ್ಟು ಚೇಂಜ್ ಆಯಿತು? 1 ಡಿಗ್ರಿ ಚೇಂಜ್ ಆಯಿತು. ಇದನ್ನು ಕೆಲ್ವಿನಿಗೆ ಮಾಡಿರಿ, ಇದನ್ನು ಕೆಲ್ವಿನಿಗೆ ಮಾಡಿರಿ. ಇದಕ್ಕೂ ಪ್ಲಸ್ 273 ಮಾಡಿರಿ. 300 ಪ್ಲಸ್ 273 ಎಷ್ಟಾಯ್ತು? 573 ಕೆಲ್ವಿನ್ ಇದ್ದಿದ್ದು ಎಷ್ಟಿದು? ಇಲ್ಲಿ ಬರ್ತೀನಿ ನೋಡಿರಿ, 574 ಕೆಲ್ವಿನ್ ಆಯಿತು. ಎಷ್ಟಾಯ್ತು? 1 ಕೆಲ್ವಿನ್ ಜಾಸ್ತಿ ಆಯಿತು. 1 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಅನ್ನೋದು ಒಂದು, 1 ಕೆಲ್ವಿನ್ ಜಾಸ್ತಿ ಆಯ್ತು ಅನ್ನೋದು. 2 ಡಿಗ್ರಿ ಇದ್ದಿದ್ದು 2 ಕೆಲ್ವಿನ್ ಮಾಡೀನಿ. ಇಲ್ಲಿ 1 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಯಿತು ಅನ್ನೋದು ಒಂದು, 1 ಕೆಲ್ವಿನ್ ಜಾಸ್ತಿ ಆಯ್ತು ಅನ್ನೋದು ಒಂದು. ಸೊ 1 ಕೆಲ್ವಿನ್ನಾಗ ಇಡ್ಬೇಕು ಯಾವಾಗಲೂ ನಾವು ಟೆಂಪ್ರೇಚರ್. ಅದಂತೆಲ್ಲ ಇಟ್ಕೋರಿ. ಇವು ಯಾವ್ದಾರು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿರಿ, ಟೆಂಪ್ರೇಚರ್ ಆಲ್ವೇಸ್ ಶುಡ್ ಬಿ ಇನ್ ಕೆಲ್ವಿನ್. ಸೊ ಡೆಲ್ಟಾ TB 1 ಡಿಗ್ರಿ ಸೆಲ್ಸಿಯಸ್ ಅಂತ ಅವ್ರು ಕೊಟ್ಟಾರ, ಅದನ್ನ 1 ಕೆಲ್ವಿನ್ ಹಚ್ಕೊಂಡು ಇದು ಸಿಂಪ್ಲಿಫಿಕೇಷನ್ ಮಾಡಿರಿ. M2 ಬಂತು 253 ಗ್ರಾಮ್/mol. 253 ಗ್ರಾಮ್/mol ಬರ್ತೈತೆ. ಅದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಓಕೆ. ನೆಕ್ಸ್ಟ್ ಪ್ರಾಬ್ಲಮ್, 8th ಪ್ರಾಬ್ಲಮ್. Calculate the boiling point of an aqueous solution containing 18 gram of glucose in 100 gram of water. ಅಂದ್ಕೊಳ್ಳಿ ನಿಮ್ಗೆ ಏನು ಗೊತ್ತಾಗಬೇಕಿಲ್ಲ. ಗ್ಲೂಕೋಸ್ ಇಸ್ ಸೊಲ್ಯೂಟ್, ವಾಟರ್ ಈಸ್ ಸಾಲ್ವೆಂಟ್. 18 gram of glucose ಅಂದರೆ W2 is 18, W1 is 100. ಅಷ್ಟು ಗೊತ್ತಾಗಬೇಕು. W2 18, W1 100. ಮೊಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್ ಅಂದರೆ ಏನು? KB. ಏನು ಕೇಳಾರೆ? ಬಾಯ್ಲಿಂಗ್ ಪಾಯಿಂಟ್ ಆಫ್ ಎನ್ ಅಕ್ವಿಯಸ್ ಸೊಲ್ಯೂಷನ್ ಕೇಳಾರ. ಡೆಲ್ಟಾ TB ಕೇಳಿಲ್ಲ, TB ಕೇಳಾರ. ಕ್ಯಾಲ್ಕುಲೇಟ್ ಬಟ್ ಚೇಂಜ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂದಿಲ್ಲ. ಕ್ಯಾಲ್ಕುಲೇಟ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅಕ್ವಿಯಸ್ ಸೊಲ್ಯೂಷನ್ ಅಂದ. ಅದು ಹೆಂಗೆ ಮಾಡೋದು? ನಾನು ಡೆಲ್ಟಾ TB ಕ್ಯಾಲ್ಕುಲೇಟ್ ಮಾಡ್ತೀನಿ. ಇದು ಸಿಗುತ್ತೆ ನನಗೆ. ಇದು ಹೆಂಗೆ ಸಿಗುತ್ತೆ ಅನ್ನೋದು ತೋರಿಸ್ತೀನಿ. ಇದು ಸಿಕ್ತು ಅಂದರೆ ಆಮೇಲೆ ನಂಗೆ ಬೇಕಾಗಿದ್ದು TB. ಈ ಫಾರ್ಮುಲಾ ಯೂಸ್ ಮಾಡ್ಬೇಕು ನನಗೆ. ಡೆಲ್ಟಾ TB ಈಸ್ ಈಕ್ವಲ್ಸ್ ಟು TB ಮೈನಸ್ T0B. ಇದು ಜಾಸ್ತಿ ಇರುತ್ತೆ, ಸೊಲ್ಯೂಷನ್ ಜಾಸ್ತಿ ಇರುತ್ತೆ, ಸಾಲ್ವೆಂಟ್ ಕಡಿಮೆ ಇರುತ್ತೆ. ಥಿಯರಿ ಡಿಸ್ಕಸ್ ಮಾಡೀವಿ ನಾವು. ಈ ಫಾರ್ಮುಲಾ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಇದಂತೂ ಗೊತ್ತಿರ್ತೈತಿ. ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ, ಇದು ಗೊತ್ತಿರ್ತೈತಿ, ಇದು ಗೊತ್ತಾಗುತ್ತೆ. TB ಇಲ್ಲೇ ನೋಡ್ರಿ, TB ಈಸ್ ಈಕ್ವಲ್ಸ್ ಟು ಇದು ಈ ಕಡೆ ಒಯ್ಯೋದು ಡೆಲ್ಟಾ TB ಪ್ಲಸ್ T0B. ಇದು ಈ ಕಡೆ ಒಯ್ಯೋದು ಡೆಲ್ಟಾ TB ಪ್ಲಸ್ T0B. ಸೊ ಫಸ್ಟಿಗೆ ಏನು ಮಾಡ್ಬೇಕು? ಡೆಲ್ಟಾ TB ಕ್ಯಾಲ್ಕುಲೇಟ್ ಮಾಡ್ಬೇಕು. ಅವ್ರು ಕೇಳಿದ್ದೇನು? TB ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಡೆಲ್ಟಾ TB, ಆಮೇಲೆ TB ಫೈಂಡ್ ಔಟ್ ಮಾಡಬೇಕು. Okay, delta TB is equals to KB into M. Again, if you don't know the formula, delta TB is equals to KB into M. This formula ಎಲ್ಲಿಂದ ಬಂತು? Again, we have discussed all of it in the theory, elevation of boiling point. So ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಒಮ್ಮೆ ಪೂರ ಎಲ್ಲ ಥಿಯರಿ ರಿವೈಸ್ ಮಾಡ್ಬೇಕು.
ನೀವು ಮೊನ್ನೆ ನೋಡಿರ್ತೀರಿ, ಮೊನ್ನೆ ಅಂದ್ರೆ ಒಂದು 10 days ನೋಡಿರ್ತೀರಿ, ನೆನಪಿರ್ತಾವೆ. ನೆನಪಿಲ್ಲ ಅಂದ್ರೆ ಒಮ್ಮೆ ಯು ಹ್ಯಾವ್ ಟು ಗೋ ಥ್ರೂ ಅಡ್ವಾಂಟೇಜ್ ಆಫ್ ರೆಕಾರ್ಡಿಂಗ್ ಇನ್ ಯೂಟ್ಯೂಬ್. ಓಕೆ, ಇದ್ಯಾಕೆ ಹೊಳಿಸಿದ್ದೆ ಡೆಲ್ಟಾ ಟಿ ಬಿ ಈಕ್ವಲ್ಸ್ ಟು ಕೆ ಬಿ ಇಂಟು ಎಮ್. ಕೆ ಬಿ ಕೊಟ್ಟಾರಿಲ್ಲ, 0.52 ಕೆಲ್ವಿನ್ kg/mol, 0.52 ಕೊಟ್ಟಾರ. ಮೊಲ್ಯಾಲಿಟಿ 1 ಹಾಕ್ಯಾನ. ಮೊಲ್ಯಾಲಿಟಿ ಹೆಂಗೆ 1 ಬಂತು ಕ್ಯಾಲ್ಕುಲೇಟ್ ಮಾಡೋಣ ಅಂತ. ನಾವು ಮೊಲ್ಯಾಲಿಟಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಮೊಲ್ಯಾಲಿಟಿ ಮಾಡೋಣ. ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡ್ತು. Okay, molality is equals to m is equals to number of moles of solute divided by mass of solvent in kg. Number of moles of solute divided by mass of solvent in kg. Number of moles of solute n is equals to given mass divided by molar mass. So n ಮಾಡೋಣ ಮೊದಲು. ಗಿವನ್ ಮಾಸ್ ಆಫ್ ಸೊಲ್ಯೂಟ್ ಏನು, W2 ಏನು, 18. ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಅದು ಗ್ಲೂಕೋಸ್ ಮೋಲಾರ್ ಮಾಸ್ 180. ಇದು ಹೆಂಗೆ ಬಂತು 180? ಗ್ಲೂಕೋಸ್ ಫಾರ್ಮುಲಾ ಏನು, C6H12O6. ಇವನ್ನೆಲ್ಲ ಆ್ಯಡ್ ಮಾಡಿರಿ. 12 6 ಎಷ್ಟು, 12 5 60, 72 ಪ್ಲಸ್ 12 ಪ್ಲಸ್ 16 6 ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿರಿ, ಆ್ಯಡ್ ಮಾಡಿರಿ, 180 ಬರುತ್ತೆ. ಸೊ ಇದು 1s 10s. ಸೊ ಏನಾಗ್ತಿದೆ, 1/10 is 0.1. n ಎಷ್ಟು ಬಂತು, 0.1 ಬಂತು. ಸೊ ಓಕೆ, ಮೊಲಾಲಿಟಿ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಎಷ್ಟು ಬಂತು, 0.1 ಬಂತು. ಹೆಂಗೆ 0.1 ಬಂತು ಕ್ಯಾಲ್ಕುಲೇಟ್ ಮಾಡಿ ಈಗ ಇಲ್ಲೇ. ಮಾಸ್ ಆಫ್ ಸಾಲ್ವೆಂಟ್ ಇನ್ kg. ಸಾಲ್ವೆಂಟ್ ಎಷ್ಟು ಕೊಟ್ಟಾರ, W1 ಎಷ್ಟು, 100 ಗ್ರಾಮ್ ಇನ್ kg. 100 ಗ್ರಾಮ್ ಹಚ್ಚಬಾರ್ದು ನಾನು. 100 ಗ್ರಾಮ್ ಅಂದರೆ ಎಷ್ಟು kg, 0.1 kg. 1000 ಗ್ರಾಮ್ ಅಂದರೆ 1 kg, 100 ಗ್ರಾಮ್ ಅಂದರೆ 0.1 kg. ಸೊ 0.1 ಕ್ಯಾನ್ಸಲ್ಸ್, ಮೊಲಾಲಿಟಿ 1. ಸೊ ಇದು ಹೆಂಗೆ ಇಲ್ಲಿ ಮೊಲಾಲಿಟಿ ಅವ ಒಂದು ಫಾರ್ಮುಲಾ ಯೂಸ್ ಮಾಡ್ಯಾನ ಮೊಲಾಲಿಟಿಗೆ. 1 mol per kg ಬಂತು, ಒಂದು 1 mol per kg ಬಂತು, ನಂದು 1 ಬಂದೈತಿ. ಮೊಲಾಲಿಟಿ ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಯಾನ ಹಂಗಾರ ಮಾಡಿರಿ, ಅಥವಾ ನಾ ಈಗ ಹೆಂಗೆ ಮಾಡಿದೆ ಹಂಗಾರೆ ಮಾಡಿರಿ. ಸೊ ಡೆಲ್ಟಾ ಟಿ ಬಿ ಫೈಂಡ್ ಔಟ್ ಮಾಡ್ಬೇಕು, ಅದರಿಂದ ಟಿ ಬಿ ಮಾಡ್ಬೇಕು. ಡೆಲ್ಟಾ ಟಿ ಬಿ ಈಕ್ವಲ್ಸ್ ಟು ಕೆ ಬಿ ಇಂಟು ಎಮ್. ಕೆ ಬಿ ಕೊಟ್ಟಾರ 0.52, ನಮ್ಮದು ಮೊಲಾಲಿಟಿ 1 ಬಂತು. ಸೊ 0.52 ಇಂಟು 1 is 0.52. ಸೊ ಡೆಲ್ಟಾ ಟಿ ಬಿ ಬಂತು. ಅದರಿಂದ ಟಿ ಬಿ ಹೆಂಗೆ ಮಾಡಬೇಕು ಹೇಳಿದೆ ನಾನು. ಡೆಲ್ಟಾ ಟಿ ಬಿ ಬಂತು, ಅದರಿಂದ ಟಿ ಬಿ ಹೆಂಗೆ ಮಾಡಬೇಕು, ಇದನ್ನೇ ಈ ಕಡೆ ಒಯ್ಯಬೇಕು. ಡೆಲ್ಟಾ ಟಿ ಬಿ ಪ್ಲಸ್ ಟಿ ನಾಟ್ ಪಿ. ಡೆಲ್ಟಾ ಟಿ ಬಿ ಎಷ್ಟು ಬಂತು ಈಗ, ಎಷ್ಟು 0.52 ಕೆಲ್ವಿನ್. ಅಂದ್ರೆ 0.52 ಕೆಲ್ವಿನ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಇದು 0.52 ಕೆಲ್ವಿನ್. ಇದು ಪ್ಲಸ್ ಟಿ ನಾಟ್ ಬಿ ಏನಿದು, ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್ ಅಂದ್ರೆ, ಪ್ಯೂರ್ ಸಾಲ್ವೆಂಟ್ ಅಂದರೆ ಸಾಲ್ವೆಂಟ್ ಯಾವುದು, ನೀರದ್ದು ಪ್ಯೂರ್ ಇದ್ದಾಗ, ಬರೀ ನೀರಷ್ಟೇ ಇದ್ದಾಗ ಅದ್ರ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ಇರ್ತೈತಿ, 100 ಡಿಗ್ರಿ ಸೆಲ್ಸಿಯಸ್. ನೀರಿನ ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್. ಅದ್ರ ಕೆಲ್ವಿನ್ ಹಚ್ಚು, ಕೆಲ್ವಿನ್ಗೆ ಎಷ್ಟು ಅದು 273 ಪ್ಲಸ್ 100, 373.15. 373.15 ಅಥವಾ 373 ಇವನ್ನೆರಡು ಆ್ಯಡ್ ಮಾಡಿರಿ. ಎಕ್ಸಾಕ್ಟ್ ಬೇಕಂದ್ರೆ 373.15. ಸೊ ಎಷ್ಟು ಬಂತು ಇಲ್ಲಿ ಬರೀತೀನಿ ನೋಡಿರಿ, 373 ಅಷ್ಟು ತೊಗೊಂಡ್ರೆ 373.52 ಕೆಲ್ವಿನ್. ಏನಿದು ಟಿ ಬಿ. ಇದು ಟಿ ಬಿ ಅಂದರೆ ಏನು, ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ನ ಕೇಳಿದ್ರು ಅವರು. ಓಕೆ, ಈಗ ಒಂದು ಐಡಿಯಾ ಬಂದಿರ್ತೈತೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಸೊ ಈಗೇನು ಮಾಡೋಣ, 9th 10th ನಿಮ್ಗೆ ಹಂಗೆ ನಾನು ಹೇಳ್ತೀನಿ. ಓಕೆ, 9th one ಹಂಗೆ ನೋಡೋಂತೇಳಿ ಏನೈತೆ ನೋಡೋಣ. 5% aqueous solution of cane sugar, ಅಂದರೆ ಶುಗರ್ ಕೇನ್ ಅಂದರೆ ಸುಕ್ರೋಸ್, C12H22O11. 5% W/W ಕಾನ್ಸಂಟ್ರೇಷನ್ ಕೊಟ್ಟಾರ. ಹ್ಯಾಸ್ ಎ ಫ್ರೀಸಿಂಗ್ ಪಾಯಿಂಟ್ ಆಫ್ 271 ಕೆಲ್ವಿನ್. ಫ್ರೀಸಿಂಗ್ ಪಾಯಿಂಟ್ ಸೊಲ್ಯೂಷನ್, ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್ ಎಷ್ಟು ಇರ್ತೈತಿ,
0 ಡಿಗ್ರಿ ಸೆಲ್ಸಿಯಸ್ ಅಂದರೆ 273 ಕೆಲ್ವಿನ್. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಗುತ್ತೆ ಸೊಲ್ಯೂಷನ್ ಅಂತ. ಸೊಲ್ಯೂಷನ್ ಮಾಡ್ಯಾರ ಈಗ ಕೇನ್ ಶುಗರ್ ಕೇನ್ ಹಾಕಿ ಸೊಲ್ಯೂಷನ್ ಮಾಡ್ಯಾರ. ಬರೀ ನೀರಿದ್ರಾಗ 273.15 ಇರ್ತೈತಿ ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಆರ್ 273.15 ಕೆಲ್ವಿನ್ ಇರ್ತೈತಿ. ಒಂದು ಸೊಲ್ಯೂಷನ್ ಮಾಡಿದಾಗ ಎಷ್ಟಾಗೈತಿ 271 ಆಗೈತೆ. ಆಬ್ವಿಯಸ್ಲಿ ಕಡಿಮೆ ಆಗೈತಿ. ಓಕೆ, ಕ್ಯಾಲ್ಕುಲೇಟ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ 5% W/W aqueous solution of glucose. ಸುಕ್ರೋಸ್ ಹಾಕಿದಾಗ 273.15 ಇದ್ದು 271 ಆಗೈತಿ ಅಂದರೆ ಕೇನ್ ಶುಗರ್ ಹಾಕಿದಾಗ. ಗ್ಲೂಕೋಸ್ ಹಾಕಿದಾಗ 273 ಇದ್ದಿದ್ದು ನೀರಿಂದು ಎಷ್ಟು ಕಡಿಮೆ ಆಗುತ್ತೆ ಹೇಳ್ರಿ ಅಂತ ಕೇಳ. ಸೊ ನಾವು ಒಂದೇದ್ರ ಡೆಲ್ಟಾ ಟಿ ಬಿ ಈಕ್ವಲ್ಸ್ ಟು ಕೆ ಬಿ ಇಂಟು ಎಮ್ ಮಾಡಿ, ಇಲ್ಲ ಡೆಲ್ಟಾ ಟಿ ಎಫ್ ಈಕ್ವಲ್ಸ್ ಟು ಕೆ ಎಫ್ ಇಂಟು, ಇಲ್ಲಿ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಲ್ಲ ಇದು, ಡಿಪ್ರೆಷನ್ ಇನ್ ಫ್ರೀಸಿಂಗ್. ಸೊ ಡೆಲ್ಟಾ ಟಿ ಎಫ್ ಈಕ್ವಲ್ಸ್ ಟು ಕೆ ಎಫ್ ಇಂಟು ಎಮ್ ಮಾಡಿ, ಎಮ್ ಸಿಗುತ್ತೆ ನಾನು ಹೆಂಗೆ ಸಿಗುತ್ತೆ ಹೇಳ್ತೀನಿ. ಎಮ್ ಕ್ಯಾಲ್ಕುಲೇಟ್ ಮಾಡಬೇಕು ಮಾಡಿ ಡೆಲ್ಟಾ ಟಿ ಎಫ್ ಸಿಗುತ್ತೆ. ಸಿಕ್ತು. ಓಕೆ, ಇಲ್ಲಿ ಏನು ಮಾಡ್ಯಾರ, ಓಕೆ ಹಿಂಗೆ ಮಾಡ್ಯಾರ. ಏನು ಮಾಡ್ಯಾರ ಅವರು, ಡೆಲ್ಟಾ ಟಿ ಎಫ್ ಈಕ್ವಲ್ಸ್ ಟು ಕೆ ಎಫ್ ಇಂಟು ಎಮ್ ಫಾರ್ಮುಲಾ ಗೊತ್ತಾ ನಮ್ಗೆ. ಡೆಲ್ಟಾ ಟಿ ಎಫ್ ಈಕ್ವಲ್ಸ್ ಟು ಕೆ ಎಫ್ ಇಂಟು ಎಮ್. ಡೆಲ್ಟಾ ಟಿ ಎಫ್ ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ಈಗ ಅವರು ಏನು ಕೊಟ್ಟಾರ, ಇನ್ನು ಪ್ರಾಬ್ಲಮ್ನ ಮಾಡ್ತೀನಿ ತಡ್ರಿ ಸ್ಟೆಪ್ ಬೈ ಸ್ಟೆಪ್. ಓಕೆ, ಏನೇನು ಕೊಟ್ಟಾರ ಏನೇನು ಮಾಡ್ಯಾರ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗೋಣಂತ. ಓಕೆ, ಫಸ್ಟು ಇದ್ರ ಬಗ್ಗೆ ಕೇನ್ ಶುಗರ್ ಅಂದರೆ ಇದ್ರ C12H22O11 ಇದ್ರದ್ದು 5% W/W. ಇದ್ರದ್ದು ಏನು ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಕೊಟ್ಟಾರ ಅವ್ರು 271 ಅಂದರೆ T0F ಅಲ್ಲ TF 271 ಕೆಲ್ವಿನ್. ಗ್ಲೂಕೋಸ್ C6H12O6ದ್ದು TF ಹೇಳ್ರಿ ಅಂತ ಕೇಳ. ಸೊ ಇದ್ರದ್ದು ನಾನು ಡೆಲ್ಟಾ ಟಿ ಎಫ್ ಮಾಡ್ತೀನಿ ಮೊದಲಿಗೆ. ಡೆಲ್ಟಾ ಟಿ ಎಫ್ ಈಸ್ ಈಕ್ವಲ್ಸ್ ಟು T0F ಮೈನಸ್ ಟಿ ಎಫ್. ಎದ್ರದ್ದು ಇದು ಮಾಡತ್ತೀನಿ ನಾನು, ಕೇನ್ ಶುಗರ್ ಇತ್ತು, ಸುಕ್ರೋಸ್ ಇತ್ತು. ಡೆಲ್ಟಾ ಟಿ ಎಫ್ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು ಫಸ್ಟ್. T0F ಮೈನಸ್ ಟಿ ಎಫ್. ಇದು ಫಾರ್ಮುಲಾ ಎಲ್ಲಿಂದ ಬಂತು ಥಿಯರಿ ಡಿಸ್ಕಸ್ ಮಾಡೀವಿ. T0F ಮೈನಸ್ ಟಿ ಎಫ್. T0F ಕೊಟ್ಟಿಲ್ಲ, ಆದರೆ ನಮಗೆ ಗೊತ್ತಿರ್ತೈತಿ ಎಷ್ಟಿರ್ತೈತಿ 273.15. ಒಮ್ಮೊಮ್ಮೆ 273 ತೊಗೊಂಡ್ಬಿಡ್ತಾರೆ, ಒಮ್ಮೊಮ್ಮೆ 273.15 ತೊಗೊತಾರೆ. 0 ಡಿಗ್ರಿ ಸೆಲ್ಸಿಯಸ್ ಹೋದಲ್ಲ ರೀ ಫ್ರೀಸಿಂಗ್ ಪಾಯಿಂಟ್ ಪ್ಯೂರ್ ನೀರಿಂದು. 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಕೆಲ್ವಿನ್ನಾಗ ಎಷ್ಟು 273.15 ಮೈನಸ್ ಟಿ ಎಫ್ ಕೊಟ್ಟಾರ ಎಷ್ಟು 271. ಈ ಕೊಟ್ಟಿದ್ದ ಟಿ ಎಫ್ ಅನ್ನು ಹೆಂಗೆ ಹೇಳಿದೆ, ಸೊಲ್ಯೂಷನ್ ಅಂತ ಹೇಳ್ಯಾರ ಅವರು. 5% aqueous solution of cane sugar has freezing point of ಅಂದರೆ ಏನು, ಸೊಲ್ಯೂಷನ್ ಅಂದರೆ ಫ್ರೀಸಿಂಗ್ ಪಾಯಿಂಟ್. ಸೊಲ್ಯೂಷನ್ ಅಂದರೆ T0F ಅಲ್ಲ. T0F ಅಂದರೆ ಪ್ಯೂರ್ ಸಾಲ್ವೆಂಟ್, ಟಿ ಎಫ್ ಅಂದರೆ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಅಂತ ಕೊಟ್ಟಾರ. ಸೊ ಇದ್ರಾಗ ತೆಗೆದ್ರೆ ಎಷ್ಟು ಬರ್ತೈತಿ 2.15. ಡೆಲ್ಟಾ ಟಿ ಎಫ್ ಎಷ್ಟು ಬಂತು 2.15. ಈಗ ನನ್ನ ಕಡೆ ಏನು ಫಾರ್ಮುಲಾ ಐತಿ, ಡೆಲ್ಟಾ ಟಿ ಎಫ್ ಇಸ್ ಈಕ್ವಲ್ಸ್ ಟು ಕೆ ಎಫ್ ಇಂಟು ಎಮ್. ಈ ಫಾರ್ಮುಲಾ ಐತಿ. ಸೊ ಡೆಲ್ಟಾ ಟಿ ಎಫ್ ಗೊತ್ತು, ಈಗ ಮಾಡಿದ್ವಿ. ಎಮ್ ಗೊತ್ತಾಗುತ್ತೆ. ಹೆಂಗೆ ಗೊತ್ತಾಗುತ್ತೆ ಹೇಳ್ತೀನಿ. ಈಗ ಎಮ್ ಗೊತ್ತಾದ್ರೆ ಕೆ ಎಫ್ ಸಿಗುತ್ತಿಲ್ಲ. ಸೊ ಎಮ್ ಹೆಂಗೆ ಗೊತ್ತಾಗುತ್ತೆ, ಏನು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಇನ್ kg. ಇದನ್ನು ಮಾಡ್ಬೋದು. ಹೆಂಗೆ ಮಾಡ್ಬೋದು ನೀವೇ ಮಾಡಿರಿ. ನಾನು ಹೆಂಗೆ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಯಾವುದು, ಕೇನ್ ಶುಗರ್. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಕೇನ್ ಶುಗರ್ದು ಅಥವಾ ಸುಕ್ರೋಸ್ ನಂಬರ್ ಆಫ್ ಮೋಲ್ಸ್ ಬೇಕು. ಗಿವನ್ ಮಾಸ್ ಡಿವೈಡ್ ಬೈ ಮೋಲಾರ್ ಮಾಸ್. ಗಿವನ್ ಮಾಸ್ ಹೆಂಗೆ ಸಿಕ್ತು, 5% W/W ಅಂದ್ರೆ 100 ಗ್ರಾಮ್ನಾಗ 5 ಗ್ರಾಮ್ ಇರ್ತೈತಿ. ಮೋಲಾರ್ ಮಾಸ್ ಆಫ್ ಇದು ಏನು C12H22O11 ಕ್ಯಾಲ್ಕುಲೇಟ್ ಮಾಡಿರಿ, ಇಲ್ಲ ಹಚ್ಚಿರಿ, ಇದು ಸಿಗ್ತದೆ. ಆಮೇಲೆ ಮಾಸ್ ಆಫ್ ಸಾಲ್ವೆಂಟ್ ಇನ್ kg ಸಿಗುತ್ತೆ. 100 ಗ್ರಾಮ್ ಒಳಗೆ 5 ಗ್ರಾಮ್ ಸೊಲ್ಯೂಟ್ ಅಂದರೆ ಇನ್ನು 95 ಗ್ರಾಮ್ ಸಾಲ್ವೆಂಟ್ ಇರ್ತದೆ. ಅದನ್ನು kg ಒಳಗೆ ಕನ್ವರ್ಟ್ ಮಾಡಿರಿ, ಹಚ್ಚಿರಿ. ಹಿಂಗಾರು ಮಾಡಿ ಮೊಲಾಲಿಟಿ ಯಾರು ಕ್ಯಾಲ್ಕುಲೇಟ್ ಮಾಡಿರಿ. ಅಥವಾ ಇವ್ರಿಗೆ ಹೆಂಗೆ ಇಲ್ಲಿ ಮಾಡ್ಯಾರಲ್ಲ, ಇಲ್ಲಿ ಮಾಡಿದ್ರಲ್ಲ, ಇಲ್ಲಿ
ಮೊಲ್ಯಾಲಿಟಿ ಅದನ್ನು ಹಿಂಗೆ ಮಾಡ್ಯಾರ ಇಲ್ಲಿ, ಅದನ್ನು ಹಂಗಾರ ಮಾಡಿರಿ, ವಾಟರ್ ನೀವು ಮೊಲ್ಯಾಲಿಟಿ ಕ್ಯಾಲ್ಕುಲೇಟ್ ಮಾಡಿರಿ. ಸೊ ಮೊಲ್ಯಾಲಿಟಿ ಕ್ಯಾಲ್ಕುಲೇಟ್ ಮಾಡಿದ್ರಿ, ಇದನ್ನು ಆಲ್ರೆಡಿ ನಮ್ಗೆ ಈಗ ಸಿಕ್ಕೈತೆ ಅಂದರೆ KF ಸಿಗುತ್ತೆ. KF ಏನಿರ್ತೈತಲ್ಲ ರೀ, ಈ KFನ್ನು ನಾವು ಗ್ಲೂಕೋಸಿಗೆ ಯೂಸ್ ಮಾಡ್ತೀವಿ. KF ವ್ಯಾಲ್ಯೂ ಸಿಕ್ತು ಅನ್ಕೋರಿ, ಈಗ ಡೆಲ್ಟಾ TF ಸಿಕ್ತು, ಮೊಲ್ಯಾಲಿಟಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. TF = KF × M ಅಂತ ನಾನು ಇದಕ್ಕೆ ಹಚ್ತೀನಿ, ಈಗ ಗ್ಲೂಕೋಸಿಗೆ ಹಚ್ತೀನಿ. ಓಕೆ, ಇನ್ನು ಸುಕ್ರೋಸಿಗೆ ನಿಂದ್ರಂತಡ್ರಿ. ಸುಕ್ರೋಸ್ನಾಗ ನಂಗೆ ಇದು ಸಿಕ್ಕೈತಿ, ಇದು ಮಾಡಿದ್ದೆ, ಇದು ಸಿಕ್ತು. ಇದೇನು ಸಿಕ್ತಲ್ಲ, ಇದ ವ್ಯಾಲ್ಯೂ ಗ್ಲೂಕೋಸಿಗೆ ಹಚ್ತೀನಿ. ಇದು KF ನನಗೇನು ಸುಕ್ರೋಸಿಗೆ ಸಿಕ್ಕಿತ್ತು, ಸುಕ್ರೋಸ್ ಸೊಲ್ಯೂಷನಿಗೆ ಸಿಕ್ಕಿತ್ತು, ಅದ KF ವ್ಯಾಲ್ಯೂ ಗ್ಲೂಕೋಸ್ ಸೊಲ್ಯೂಷನಿಗೂ ಹಚ್ತೀನಿ. ಎದಕ್ಕೆ ಅಂದರೆ KF ಒಂದು ಸಾಲ್ವೆಂಟಿಗೆ ಫಿಕ್ಸ್ ಇರ್ತೈತಿ. ಇಲ್ಲೇನು ಇದೇನಿದು ಕೇನ್ ಶುಗರ್ ಅಕ್ವಿಯಸ್ ಸೊಲ್ಯೂಷನ್ ಅಂದರೆ ಸಾಲ್ವೆಂಟ್ ಏನು ವಾಟರ್, ಇದೇನು ಗ್ಲೂಕೋಸ್ ಅಕ್ವಿಯಸ್ ಸೊಲ್ಯೂಷನ್ ಸಾಲ್ವೆಂಟ್ ಏನು ವಾಟರ್. ಸೊ ಎಲ್ಲ ಸಾಲ್ವೆಂಟ್ ಸೇಮ್ ಇರ್ತೈತಿ, ಸೇಮ್ KF ಅಪ್ಲೈ ಮಾಡ್ಬೋದು. ಒಂದು ಸಾಲ್ವೆಂಟಿಗೆ KF ಸೇಮ್ ಅಂದರೆ ವಾಟರಿಗೆ ಏನು KF ಯಾವ ಸೊಲ್ಯೂಷನ್ನರ ಇರಲಿ, ಅದು ಸಾಲ್ವೆಂಟ್ ಸೇಮ್ ಇತ್ತಂದ್ರೆ ಈಗ 4 ಸೊಲ್ಯೂಷನ್ ಅದಾವ ಅನ್ಕೋರಿ, ಶುಗರ್ ಅಲ್ಲಿ 2 ಅದ ಅನ್ಕೋ, ಶುಗರ್ ಇನ್ ವಾಟರ್, ಸಾಲ್ಟ್ ಇನ್ ವಾಟರ್. ಈ ಸೊಲ್ಯೂಷನ್ನಿಗೆ ನಾ ಏನು KF ಹಚ್ಚಿದೆ ಅದು KF ಇದಕ್ಕೂ ಹಚ್ಬೋದು, ಬಿಕಾಸ್ ಬೋತ್ರಾಗ ಸಾಲ್ವೆಂಟ್ ಏನು ನೀರು. ಸೊ ಸಾಲ್ವೆಂಟ್ ಸೇಮ್ ಇದ್ದರೆ KF ಸೇಮ್ ಇರ್ತೈತಿ. ಸೊ KF ಫಾರ್ ವಾಟರ್ ಒಂದು ವ್ಯಾಲ್ಯೂ ಇರ್ತೈತಿ, KF ಫಾರ್ ಬೆಂಜಿನ್ ಇನ್ನೊಂದು ವಾಟರ್ ಇರ್ತೈತಿ. ಸೊ ಸಾಲ್ವೆಂಟ್ ಪ್ರತಿಯೊಂದು ಸಾಲ್ವೆಂಟಿಗೆ ಒಂದು KF ವ್ಯಾಲ್ಯೂ, ಹಂಗೆ ಪ್ರತಿಯೊಂದು ಸಾಲ್ವೆಂಟಿಗೆ ಒಂದು KB ವ್ಯಾಲ್ಯೂ ಇರ್ತೈತಿ. ಸೊ ಈ ಸುಕ್ರೋಸ್ ಒಳಗೆ ಅಥವಾ ಕೇನ್ ಶುಗರ್ನಾಗ ಏನು KF ಸಿಕ್ಕಿತ್ತು ಅದನ್ನು ನಾವು ಗ್ಲೂಕೋಸಿಗೂ ಹಚ್ಬೋದು. ಅದ್ರದ್ದು ಮೊಲ್ಯಾಲಿಟಿನ ಕ್ಯಾಲ್ಕುಲೇಟ್ ಮಾಡಿರಿ ಆಗಲೇ ಮಾಡಿದಂಗೆ. ಸೊ KF ಇದು ಯೂಸ್ ಮಾಡ್ಕೊಳ್ಳೋದು, ಈ ಗ್ಲೂಕೋಸದು ಮೊಲ್ಯಾಲಿಟಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಹೆಂಗೆ ಮಾಡ್ತೀರಿ ಅಂದರೆ 5% W/W ಕೊಟ್ಟಾರ ಗ್ಲೂಕೋಸದು, ಡೆಲ್ಟಾ TF ಸಿಗುತ್ತೆ. ಡೆಲ್ಟಾ TF ಸಿಕ್ತು, ಬಟ್ ಅವ್ರು ಏನು ಕೇಳ್ಯಾರ, ಇದು ಸಿಕ್ತು, ಏನು ಕೇಳ್ಯಾರ TF ಕೇಳ್ಯಾರ, TF ಆಫ್ ಗ್ಲೂಕೋಸ್ ಕೇಳ್ಯಾರ, TF ಆಫ್ ಗ್ಲೂಕೋಸ್ ಕೇಳ್ಯಾರ. ಸೊ ಇದು ಸಿಕ್ತು, ಇದು ಗೊತ್ತಿರ್ತೈತಿ, ಇದು ಎಷ್ಟು ಇರ್ತೈತಿ 273.15 ಇರ್ತೈತಿ. ಇದು ಸಿಕ್ತು, ಇದು 273.15, ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಇಲ್ಲಿ TF ಆಫ್ ಗ್ಲೂಕೋಸ್. TF ಆಫ್ ಗ್ಲೂಕೋಸ್ ಕ್ಯಾಲ್ಕುಲೇಟ್ ಮಾಡಿರಿ. ಕರೆಕ್ಟ್ ಹೆಂಗೆ ಮಾಡಬೇಕು, ಸ್ಟಾರ್ಟಿಂಗ್ ನಾನು ಸ್ವಲ್ಪ ಮಾಡೀನಿ, ಉಳ್ಕಿದ್ದು ಹೆಂಗೆ ಮಾಡ್ಬೇಕಂತ ಹೇಳೀನಿ, ನೀವು ಮಾಡಿರಿ. ಆನ್ಸರ್ ಇಲ್ಲ ಐತಿ 269.07 269.07 ಕೆಲ್ವಿನ್. ಸ್ವಲ್ಪ ಲಕ್ಷ ಕೊಟ್ಟು ಅರ್ಥ ಮಾಡಿಕೊಂಡು ಹೇಳಿದ್ದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನಾನು ಮಾಡ್ತೀನಿ, 10th ತನಕ ಮಾಡ್ತೀನಿ. ನೀವು 11, 12, 13, 14 ತನಕ ನೀವು ಮಾಡಿರಿ. 14 ತನಕ ಮುಂದಿಂದು ನಮ್ಮ ಸಿಲೆಬಸ್ಸಿಗೆ ಇಲ್ಲ ಅಂದರೆ ಈಗ ಹೊಸ ಸಿಲೆಬಸ್ ಏನು ಚೇಂಜ್ ಮಾಡ್ಯಾರ ಈ ವರ್ಷ. ಸೊ 14, 10 ತನಕ ನಾನು ಮಾಡ್ತೀನಿ. 11, 12, 13, 14 ನಿಮಗೂ ಹೋಮ್ ವರ್ಕ್, ಯು ಆರ್ ಇನ್ ಹೋಮ್ ಓನ್ಲಿ. ಓಕೆ, ಅಷ್ಟು ಮಾಡಿರಿ. 10th ನೋಡೋಣ. ಕ್ಯಾಲ್ಕುಲೇಟ್ ದ ಆಸ್ಮೋಟಿಕ್ ಪ್ರೆಷರ್ ಆಫ್ 3% weight by volume glucose solution at 300 Kelvin. Osmotic pressure pi is equals to CRT ಫಾರ್ಮುಲಾ. ಇದನ್ನು ಥಿಯರಿ ಡಿಸ್ಕಸ್ ಮಾಡೋದು. ಪೈ ಅಂದರೆ ಆಸ್ಮೋಟಿಕ್ ಪ್ರೆಷರ್ is equals to CRT. ಸಿ ಅಂದರೆ ಏನು, ಕಾನ್ಸಂಟ್ರೇಷನ್ ಇನ್ ಮೊಲ್ಯಾರಿಟಿ. ಈ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಮೊಲ್ಯಾಲಿಟಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ಮೊಲ್ಯಾರಿಟಿ. ಸಿ ವಿಲ್ ಬಿನ್ ಮೊಲ್ಯಾರಿಟಿ ಇನ್ ಆಸ್ಮೋಟಿಕ್ ಪ್ರೆಷರ್, CRT. pi is equals to CRT. ಓಕೆ, ನೋಡಿರಿ, ಇದು ವೇಟ್ ಬೈ ವಾಲ್ಯೂಮ್, 3% ವೇಟ್ ಬೈ ವಾಲ್ಯೂಮ್ ಅದು. ಅಂದ್ರೆ ನೋಡಿರಿ, ಸೊಲ್ಯೂಷನ್ ಕೊಟ್ಟರೆ 100 ml ಸೊಲ್ಯೂಷನ್ ಕಂಟೆನ್ಸ್ 3 ಗ್ರಾಮ್. ಈಗ ವೇಟ್ ಬೈ ವೇಟ್ ಇತ್ತು ಅನ್ಕೊಳ್ಳಿ, 3% W/W ಇತ್ತಂದ್ರೆ 100 ಗ್ರಾಮ್ ಸೊಲ್ಯೂಷನ್ ಒಳಗೆ 3 ಗ್ರಾಮ್ ಸೊಲ್ಯೂಟ್ ಐತಿ ಅಂತೀನಿ. ವೇಟ್ ಬೈ ವಾಲ್ಯೂಮ್ ಐತಲ್ಲ, 100 ml ಸೊಲ್ಯೂಷನ್ ಒಳಗೆ 3 ಗ್ರಾಮ್ ಸೊಲ್ಯೂಟ್ ಐತಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ, W/W ಇತ್ತಂದ್ರೆ 3% W/W ಅಂದಿದ್ರೆ ಮಾಸ್ ಬೈ ಮಾಸ್ ಇತ್ತು, ಅಂದರೆ 100 ಗ್ರಾಮ್ ಸೊಲ್ಯೂಷನ್ ಒಳಗೆ 3 ಗ್ರಾಮ್ ಸೊಲ್ಯೂಟ್ ಐತಿ ಅಂತಿದ್ದೆ. ಇಲ್ಲಿ 100 ml ಸೊಲ್ಯೂಷನ್ ಒಳಗೆ 3 ಗ್ರಾಮ್, ಬಿಕಾಸ್ ವೇಟ್ ಬೈ ವಾಲ್ಯೂಮ್ 3 ಗ್ರಾಮ್ ಸೊಲ್ಯೂಟ್ ಐತಿ ಅಂತ ಅಂತೀನಿ. ಸೊ 100 ml ಸೊಲ್ಯೂಷನ್ ಕಂಟೆನ್ಸ್ 3 ಗ್ರಾಮ್ ಗ್ಲೂಕೋಸ್, ಅಂದರೆ 1000 ml ಸೊಲ್ಯೂಷನ್ ಕಂಟೆನ್ಸ್ 30 ಗ್ರಾಮ್ ಗ್ಲೂಕೋಸ್. 100 ml ಸೊಲ್ಯೂಷನ್ ಒಳಗೆ 3 ಗ್ರಾಮ್ ಗ್ಲೂಕೋಸ್ ಇದ್ರೆ 1000 ml ಯಾಕೆ ಮಾಡ್ಯಾರ, 1 ಲೀಟರ್ ಸೊಲ್ಯೂಷನ್ ಬೇಕು ನಂಗೆ, ಮುಂದೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. 1 ಲೀಟರ್ ಸೊಲ್ಯೂಷನ್ನ 30 ಗ್ರಾಮ್ ಗ್ಲೂಕೋಸ್, 1 ಲೀಟರ್ ಸೊಲ್ಯೂಷನ್ಗೆ 30 ಗ್ರಾಮ್ ಗ್ಲೂಕೋಸ್ ಇರ್ತದೆ. ಇಷ್ಟು ಕ್ಯಾಲ್ಕುಲೇಟ್ ಮಾಡಿದ್ವಿ. pi is equals to CRT ಹಚ್ತೀನಿ ನಾನು, ಬಿಕಾಸ್ ಪೈ ಕೇಳ್ಯಾರ, ಆಸ್ಮೋಟಿಕ್ ಪ್ರೆಷರ್ ಕೇಳ್ಯಾರ.
ಸೊ ಸಿ ಅಂದ್ರೆ ಏನು? ಕಾನ್ಸಂಟ್ರೇಷನ್ ಇನ್ ಮೊಲಾರಿಟಿ, ಇನ್ ಟರ್ಮ್ಸ್ ಆಫ್ ಮೊಲಾರಿಟಿ. ಸೊ ಅದು ಕ್ಯಾಲ್ಕುಲೇಟ್ ಮಾಡೋದು. ಮೊಲಾರಿಟಿ ಮಾಡ್ತೀನಿ ಮೊದಲು. ನಂಬರ್ ಆಫ್ ಮಾಡಿಟ್ಟೇನೆ ಇಲ್ಲಿ ನಾನು. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಓಕೆ, ಸೊ ಏನು ಮಾಡೋದು ಮೊದಲು? ಗಿವನ್ ಮಾಸ್ ಡಿವೈಡ್ ಬೈ ಮೋಲಾರ್ ಮಾಸ್. ಗಿವನ್ ಮಾಸ್ 30 ಗ್ರಾಮ್. ಯಾಕಂದ್ರೆ ಮಾಡಿಲ್ಲ ನೋಡ್ರಿ, ಇಲ್ಲಿ 100 ml ಒಳಗೆ 100 ml ಒಳಗೆ 3 ಗ್ರಾಮ್ ಇದ್ದರೆ 1000 ml ಒಳಗೆ 30 ಗ್ರಾಮ್. ಸೊ ಗಿವನ್ ಮಾಸ್ ಆಫ್ ಗ್ಲೂಕೋಸ್ 30 ಗ್ರಾಮ್. ಎನ್ ಕ್ಯಾಲ್ಕುಲೇಟ್ ಮಾಡತ್ತೀನಿ. ಎನ್ ಗಿವನ್ ಮಾಸ್ ಡಿವೈಡ್ ಬೈ ಮೋಲಾರ್ ಮಾಸ್. ಸೊ ಗಿವನ್ ಮಾಸ್ ಇಸ್ 30, ಮೋಲಾರ್ ಮಾಸ್ ಆಫ್ ಗ್ಲೂಕೋಸ್ ಇಸ್ 180. C6H12 O6 ಆಗಲೇ ಮಾಡಿದ್ವಿ, ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ 180 ಬರುತ್ತೆ. ಸೊ 30/180. ಸೊ 30/180 ವಿಲ್ ಬಿ ಎನ್. ಸೊ ಈ 30/180ನ ಇಲ್ಲಿ ಎನ್ ಇದ್ದಲ್ಲಿ ಹಚ್ಚಿನ ಎನ್. ಓಕೆ, 30/180 ಡಿವೈಡ್ ಬೈ ವಿ, ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಈ 30 ಗ್ರಾಮ್ ಎಷ್ಟ್ರಾಗೈತಿ? 30 ಗ್ರಾಮ್ ಎಷ್ಟ್ರಾಗೈತಿ? 1000 ml ಐತಿ. ಅಲ್ಲಿ ನೋಡ್ರಿ ನೀವು, 1000 ml ಐತಿ. 1000 ml 30 ಗ್ರಾಮ್ ಅಂದರೆ 1000 ml ಅಂದರೆ ಅದು 1 ಲೀಟರ್. ಸೊ ಇಲ್ಲೇನಿತ್ತು? ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಸೊ 1 ಲೀಟರ್. 1 × 10⁻³ ಯಾಕೆ ಮಾಡಿಪ್ಪ? ನೀವು ಬರೀ 1 ಅಷ್ಟು ಹಚ್ಚಬೇಕಿತ್ತು. ಕರೆಕ್ಟ್, ನೀವು ಹೇಳಿದ್ದು ಬರೀ 1 ಅಷ್ಟು ಹಚ್ಚಬೇಕಿತ್ತು. ಬಿಕಾಸ್ 1000 ml ಅಂದರೆ 1 ಲೀಟರ್. ನಮ್ಗೆ ಇಲ್ಲೇ ಲೀಟರ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್ ಐತಿ, ಮೊಲಾರಿಟಿ ಅಂದ್ರೆ. ಸೊ ನಾನು 1 ಅಷ್ಟು ಹಚ್ಚಬೇಕಿತ್ತು. × 10⁻³ ಯಾಕೆ ಮಾಡೀನಿ ಅಂದರೆ ನಾನು ಮೀಟರ್ ಕ್ಯೂಬ್ನ ಮಾಡ್ಕೊಂಡೀನಿ. ಮೀಟರ್ ಕ್ಯೂಬ್ನಾಗ ಮಾಡ್ಕೊಂಡೀನಿ. 1 ಲೀಟರ್ ಅಂದ್ರೆ 1 × 10⁻³ ಮೀಟರ್ ಕ್ಯೂಬ್ ಅಥವಾ ಕ್ಯೂಬಿಕ್ ಮೀಟರ್. 1 ಲೀಟರ್ ಅಂದರೆ, ಇನ್ನೂ ಹೇಳಿದ್ರೆ 1 ಲೀಟರ್ ಅಂದರೆ 1 × 10⁻³ ಮೀಟರ್ ಕ್ಯೂಬ್. ಮೀಟರ್ ಕ್ಯೂಬ್ನಾಗ ಯಾಕೆ ಮಾಡ್ಕೊಂಡಿಪ್ಪ? ಗುಡ್ ಕ್ವಶನ್. ಹೌದು, ಲೀಟರ್ ಅಂತ ಐತಿಲ್ಲ ಅಲ್ಲಿ ಮೊಲಾರಿಟಿ ಒಳಗೆ. ಮತ್ತು ಯಾಕೆ ನೀವು ಮೀಟರ್ ಕ್ಯೂಬ್ನೇ ಮಾಡ್ಕೊಂಡು? ಕರೆಕ್ಟ್. ಎದಕ್ಕೆ ಮಾಡ್ಕೊಂಡೀನಿ ಅಂದ್ರೆ ಆರ್ ಹಚ್ಬೇಕಿಲ್ಲ ಮುಂದೆ ನೋಡ್ರಿ. π = CRT. CR 8.314 ಜೋಲ್ ಪರ್ ಕೆಲ್ವಿನ್ ಪರ್ ಮೋಲ್ ಹಚ್ತೀವಲ್ಲ ನಾವು, 8.314. ಆ ಆರ್ ಕ್ಯಾಲ್ಕುಲೇಟ್ ಮಾಡೋದು ಎಲ್ಲನೂ SI ಯೂನಿಟ್ನಾಗ ಇರ್ಬೇಕು. ಆಮೇಲೆ ವಾಲ್ಯೂಮ್ದು SI ಯೂನಿಟ್ ಏನು? ಮೀಟರ್ ಕ್ಯೂಬ್. ವಾಲ್ಯೂಮ್ದು SI ಯೂನಿಟ್ ಲೀಟ್ರ್ ಅಲ್ಲ, ಮೀಟರ್ ಕ್ಯೂಬ್. ವಾಲ್ಯೂಮ್ SI ಯೂನಿಟ್ನಾಗ ಯಾಕೆ ಇರಬೇಕು ಅಂದ್ರೆ ಆರ್ 8.314 ಹಚ್ತೀನಿ ನಾನು. ಆರ್ 8.314 ಹಚ್ಬೇಕಂದ್ರೆ ಆರ್ ಕ್ಯಾಲ್ಕುಲೇಟ್ ಮಾಡೋ ಮುಂದೆ ನಾವು ಎಲ್ಲ SI ಯೂನಿಟ್ ಕನ್ಸಿಡರ್ ಮಾಡ್ತೀವಿ. ಸೊ ಆರ್ ಕ್ಯಾಲ್ಕುಲೇಟ್ ಮಾಡೋ ಮುಂದೆ SI ಯೂನಿಟ್ ಕನ್ಸಿಡರ್ ಮಾಡೀವಿ ಎಲ್ಲ ಅಂದ್ರೆ ವಾಲ್ಯೂಮು ಆಬ್ವಿಯಸ್ಲಿ ಶುಡ್ ಬಿ ಇನ್ SI ಯೂನಿಟ್. ಸೊ ವಾಲ್ಯೂಮದ SI ಯೂನಿಟ್ ಏನು? ಮೀಟರ್ ಕ್ಯೂಬ್, ನಾಟ್ ಲೀಟರ್. ಸೊ ನಾನು 10⁻³ ಹಚ್ಚಿ ಮೀಟರ್ ಕ್ಯೂಬ್ನಾಗ ನೋಟ್ ಮಾಡ್ಕೊಂಡು. ಸೊ ಸಿ ಸಿಕ್ತು ನನಗೆ. ಸಿ ಅಂದರೆ ಇದ್ರಾಗಿನ ಸಿ, π = CRT ಒಳಗೆ ಸಿ ಸಿಕ್ತು. ಸಿ ಇದೇನಾಗತ್ತೆ ನೋಡಿರಿ, ಈ 10⁻³ ಇಲ್ಲಿ ಬರ್ತೈತಿ. ಡಿನಾಮಿನೇಟರ್ ಇದ್ರೆ ನ್ಯೂಮರೇಟ್ರಿಗೆ ಹೋಗ್ತೈತಿ. ಇದು ಇಲ್ಲೇ ಹೋಗ್ತೈತಿ, ಇಲ್ಲಿ ಬರ್ತೈತಿ. 30/180 ಇಲ್ಲಿ ಬರ್ತೈತಿ. ಇಲ್ಲೇ ಇದು ಇಲ್ಲಿ ಹೋಗ್ತೈತಿ. × 10⁻³ × 10⁻³ ಹೋಗ್ತೈತೆ. ಇದು ಮೇಲೆ ಹೋದ್ರೆ ಇಲ್ಲಿ ನಮ್ಮ ಸಪ್ರೇಟ್ ಕ್ಯಾಲ್ಕುಲೇಷನ್ ಮಾಡಿಬಿಡ್ತೀನಿ. 30/180 × 10⁻³ × 10⁻³ ಎಲ್ಲಿಂದ ಬಂತಿದ್ದು ಅಂದ್ರೆ 30. ಇಲ್ಲ, ಈ 10⁻³ ಇಲ್ಲಿ 10⁻³ ಈ ಮ್ಯಾಲೆ ಹೋದ್ರೆ 10⁻³. 30/180 × 10⁻³. 30/180 × 10⁻³. ಇದೇನಾಗ್ತಿದ್ದು? ಸಿ ಆಗ್ತಿದ್ದು. ಆರ್ ಏನು? 8.314 × T ಏನು? 300 ಕೆಲ್ವಿನ್. ಇದು ಯಾಕಿಂತ π = CRT. ಇದು ಸಿ, ಇದು ಆರ್, ಇದು ಟಿ. ಸೊ ಸಿ × R × T ಎಷ್ಟು ಬಂತು? 415.7 × 10⁻³ ಪಾಸ್ಕಲ್ ಅಥವಾ 415.7 ಕಿಲೋ ಪಾಸ್ಕಲ್. ಓಕೆ, ಈಗ ನಾವು ಒಂದಿಷ್ಟು ಕ್ಯಾಲ್ಕುಲೇಷನ್ಸ್ ಮಾಡೀನಿ, ಒಂದಿಷ್ಟು ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡೀನಿ. ನೀವು ಪ್ಲೀಸ್ ಸಾಲ್ವ್ ಆನ್ ಯೋರ್ ಓನ್. ಈ ಪ್ರಾಬ್ಲಮ್ಸೂ ಈಗ ಏನು ಹೇಳಿದೆ ನಾನು ಹೇಳನ್ಬಿಡ, ಅರ್ಥ ಆಯ್ತು ಬೇಡ. ಪ್ಲೀಸ್ ನೀವು ಇನ್ನೊಂದು ಕ್ವಶನ್ ಬರ್ಕೋರಿ, ಹೆಂಗೆ ಪಿನ್ ಟು ಪಿನ್ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿರಿ.
ಅಲ್ಲಿ ಒಮ್ಮೆ ವೆರಿಫೈ ಮಾಡಿರಿ ಕರೆಕ್ಟ್ ಮಾಡಿನೇ ಇಲ್ಲ. ಬಿಕಾಸ್ ನೀವು ಸಾಲ್ವ್ ಮಾಡೋದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ನಾ ಹೇಳೋದು ಅಥವಾ ನಾ ಹಿಂಗೆ ಮಾಡಿ ನೋಡ್ರಿ ಅಂತ ಹೇಳೋದು ಬೇರೆ, ನೀವು ಸಾಲ್ವ್ ಮಾಡೋದು ಬೇರೆ. ಬಿಕಾಸ್ ಯೂನಿಟ್ ಮ್ಯಾಟ್ರ್ ಆಗ್ತಾವೆ, ಯೂನಿಟ್ ತಪ್ಪಾರ ಒಂದು ಮಾರ್ಕ್ಸ್ ಹೋಗುತ್ತೆ. ಸೊ ಪ್ಲೀಸ್ ಸಾಲ್ವ್ ಆನ್ ಯು ಓನ್. ಈಗ ನಾನು 10 ತನಕ ಮಾಡೀನಿ. 11 ಇವನ್ನೂ ಮಾಡಿರಿ, ನಾ ಮಾಡಿದ್ದು ಮಾಡಿರಿ ಸ್ವಂತ. ನೀವು ಹೆಂಗೆ ಮಾಡ್ಬೇಕು ಈಗ ಗೊತ್ತಾಗಿರ್ತೈತೆ, ಹೇಳಿರ್ತೀನಿ ನಾನು, ಹೇಳಿನಿ ಆಲ್ರೆಡಿ. ಈಗ 11, 12, 13, 14 ತನಕ ನೀವು ಟ್ರೈ ಮಾಡಿರಿ, ಬರ್ತಾವೆ, ಟ್ರೈ ಮಾಡಿರಿ. ಆಮೇಲೆ ಕ್ವಶನ್ಸ್ ಒಳಗೆ ಅಸೈನ್ಮೆಂಟ್ ಇದೆ ನಿಮ್ಮದು. ಅಸೈನ್ಮೆಂಟ್ ಈಗ ಹೇಳಿ ನೋಡಿರಿ. ಪ್ರಾಬ್ಲಮ್ಸ್ ಅದಾವೆ ಪೇಜ್ ನಂಬರ್ 52, 53 ಜಗ್ ಪ್ರಾಬ್ಲಮ್ಸ್ ಅದಾವೆ. 52, 53, 54 ಜಗ್ ಪ್ರಾಬ್ಲಮ್ಸ್ ಅದಾವೆ. ಒಟ್ಟು ಟ್ರೈ ಮಾಡಿರಿ, ಯಾವ್ಯಾವ ಬರೋಂಗಿಲ್ಲ ಮಾರ್ಕ್ ಮಾಡಿರಿ. ಒನ್ಸ್ ವಿ ಮೀಟ್ ವಿ ವಿಲ್ ಡಿಸ್ಕಸ್. ಸೊ ಅಸೈನ್ಮೆಂಟ್ ಏನು ಅವೆಲ್ಲ ಪೇಜ್ ನಂಬರ್ 49, 50, 51, 52, 53, 54 ಇವೆಲ್ಲ ಕ್ವಶನ್ಸು ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು. ಥಿಯರಿ ಪ್ಲಸ್ ಪ್ರಾಬ್ಲಮ್ಸ್ ಎಲ್ಲ ಮಾಡ್ಬೇಕು. ಅಜಿಯೋಟ್ರೋಪ್ಸ್ ಒಂದು ಉಳಿತದೆ 10 ಮಿನಿಟ್ಸ್ನಾಗ. ವೆನ್ ವಿ ಮೀಟ್ ವಿಲ್ ಡಿಸ್ಕಸ್. ಅಜಿಯೋಟ್ರೋಪ್ಸ್ ನಾವು ಅಲ್ಲೇ ಕ್ಲಾಸ್ನಾಗ ಹೇಳ್ತೀನಿ ಅಂತ 5-10 ಮಿನಿಟ್ಸ್. ಓಕೆ. ಆಮೇಲೆ ಅಸೈನ್ಮೆಂಟ್ ಹೇಳೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡೀನಿ, ನೀವು ಸಾಲ್ವ್ ಮಾಡಿರಿ. ಇಲ್ಲಿ ಚಾಪ್ಟರ್ ಮುಗೀತು. ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಬರೋಂಗಿಲ್ಲ, ಅದು ಏನೇನು ಕ್ವಶನ್ಸ್ ಬರೋಂಗಿಲ್ಲ ಮಾರ್ಕ್ ಮಾಡಿರ್ರಿ. ವೆನ್ ವಿ ಮೀಟ್ ವಿ ವಿಲ್ ಡಿಸ್ಕಸ್. ಓಕೆ, ಥ್ಯಾಂಕ್ ಯು.